ಇನ್ನು ವಿಧಾನಸಭೆಯಲ್ಲಿ ಜಂಟಿ ಅಧಿವೇಶನಕ್ಕೆ ಸಕಲ ಸಿದ್ಧತೆಗಳಾಗ್ತಾ ಇದೆ. ರಾಜ್ಯಪಾಲರ ಸ್ವಾಗತಕ್ಕೆ ಅಣಿಯಾಗಿದೆ ವಿಧಾನಸಭೆ ಮೊಗಸಾಲೆಯಲ್ಲಿ ಕೆಂಪು ಹಾಸಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಂದ್ ಕಡೆ ಮೂರು ಪಕ್ಷಗಳಿಗೂ ಇವತ್ತಿನ ಅಧಿವೇಶನದ ಟೆನ್ಷನ್ ಆದ್ರೆ ಇನ್ನೊಂದ್ ಕಡೆ ಅಧಿವೇಶನದ ಒಂದು ಸಿದ್ಧತೆಗಳಾಗ್ತಿರೋದು. ರಾಜ್ಯಪಾಲರ ಸ್ವಾಗತಕ್ಕೆ ಅಣಿಯಾಗಿದೆ ವಿಧಾನಸಭೆಯ ಮೊಗಸಾಲೆಯಲ್ಲಿ ಕೆಂಪು ಹಾಸಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಮೂಲಕ ಈಗ ಜಂಟಿ ಅಧಿವೇಶನಕ್ಕೆ ವಿಧಾನಸೌಧ ಸಜ್ಜಾಗಿರುವುದು. ಇನ್ನೇನು ಕೆಲವು ಹೊತ್ತಿನಲ್ಲಿ ರಾಜ್ಯಪಾಲರು ಕೂಡ ಬರ್ತಾರೆ. ಹೂವಿನ ಅಲಂಕಾರದ ಮೂಲಕ ಸ್ವಾಗತಕ್ಕೆ ಸಜ್ಜಾಗಿದೆ. ಅಲ್ಲಿನ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಾಜ್ಯಪಾಲ ವಿ.ಆರ್. ಬಾಲ ಸ್ವಾಗತಕ್ಕೆ ವೇದಿಕೆ ಸಜ್ಜಾಗಿದೆ. ಪೂರ್ವ ಗೇಟ್ ಮೂಲಕ ವಿಧಾನಸೌಧಕ್ಕೆ ಪ್ರವೇಶದ ವ್ಯವಸ್ಥೆ. ಅದೇ ರೀತಿಯಾಗಿ ಈಗ ಕೆಂಪು ಹಾಸಿನ ವ್ಯವಸ್ಥೆಯನ್ನ ರೆಡ್ ಕಾರ್ಪೆಟ್ ರೆಡಿಯಾಗಿದೆ. ಕೆಲ ಹೊತ್ತಲ್ಲೇ ವಿಧಾನಸಭೆ ಪ್ರವೇಶ ಮಾಡ್ತಾರೆ ರಾಜ್ಯಪಾಲರು. ಅದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಕೂಡ ಎಚ್.ಡಿ.ಕೆ ಅವರು ಕೂಡ ಬಜೆಟ್ ಮಂಡನೆಗೆ ಬರ್ತಾರೆ. ವಿಧಾನಸಭೆ ಪ್ರವೇಶಿಸಿದ ತಕ್ಷಣ ಏನು ರಾಜ್ಯಪಾಲರ ಭಾಷಣದ ಬಳಿಕ ಅಗಲಿದ ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ. ಇನ್ನು ಅಗಲಿದಂತ ಗಣ್ಯರೇನಿದ್ದಾರೆ ಅವರಿಗೆ ಸಂತಾಪ ಸೂಚನೆ. ಕೆಲ ಹೊತ್ತಲ್ಲೇ ವಿಧಾನಸಭೆ ಪ್ರವೇಶವನ್ನ ರಾಜ್ಯಪಾಲರು ಮಾಡೋದು. ಎಲ್ಲಾ ರೀತಿಯಾದಂತ ಪ್ರಿಪರೇಷನ್ ಗಳನ್ನ ಮಾಡಲಾಗಿದೆ. ಬಜೆಟ್ ಅಧಿವೇಶನಕ್ಕೆ ಈಗ ಪ್ರಿಪರೇಷನ್ ಆಗಿರೋದು. ಕೆಂಪು ಹಾಸು ರೆಡ್ ಕಾರ್ಪೆಟ್ ಕೂಡ ತಯಾರಾಗಿದೆ. ಅದೇ ರೀತಿಯಾಗಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡ್ತಾರೆ ರಾಜ್ಯಪಾಲರು. ಅದಾದ ನಂತರ ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ. ಈ ರೀತಿಯಾಗಿ ಇವತ್ತಿನಿಂದ ಆರಂಭವಾಗ್ತಿರುವಂತದ್ದು ಫೆಬ್ರವರಿ 6ರಿಂದ 15ರವರೆಗೆ ಬಜೆಟ್ ಅಧಿವೇಶನ ಇರುತ್ತೆ. ಜಂಟಿ ಅಧಿವೇಶನ ಎಲ್ಲ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ವಜುಭಾಯಿ ವಾಲಾ ಅವರು ವಿಧಾನಸೌಧಕ್ಕೆ ಬರ್ತಾರೆ. ವೆಸ್ಟ್ ಗೇಟ್ ಮೂಲಕ ರಾಜ್ಯಪಾಲರ ಸ್ವಾಗತಕ್ಕೆ ಸಜ್ಜಾಗಿದೆ ವಿಧಾನಸೌಧ. ಆ ಮೂಲಕ ಈಗ ಒಂದ್ ಕಡೆ ಟೆನ್ಷನ್ ಇದ್ರೆ ಪಕ್ಷಗಳ ನಡುವೆ, ಇತ್ತ ಫಾರ್ಮಾಲಿಟಿ ಪ್ರಕಾರ ಏನೇನಾಗಬೇಕೋ ಅದೆಲ್ಲವೂ ಕೂಡ ಸುಸೂತ್ರವಾಗಿ ನಡೀತಿದೆ. ಯಾಕಂದ್ರೆ ಸಿಬ್ಬಂದಿ ಅಲ್ಲಿರುವಂತಹ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಿದ್ದು ಏನೇನಾಗಬೇಕು ವ್ಯವಸ್ಥೆಗಳು ಎಲ್ಲವನ್ನು ಕೂಡ ರೆಡಿ ಮಾಡಿದ್ದಾರೆ. ಆ ಮೂಲಕ ಯಾವುದೇ ತೊಂದರೆ ಇಲ್ಲದೆ ಕಲಾಪ ಸಾಗುತ್ತೆ, ಅಧಿವೇಶನ ನಡೆಯುತ್ತೆ ಅನ್ನೋ ನಿರೀಕ್ಷೆ ಇದೆ. ಆದ್ರೆ ಏನೆಲ್ಲ ಹೈಡ್ರಾಮಾ ರೆಡಿ ಆಗಿದೆ, ಅಸಲಿ ಆಟ ಈಗ ಶುರುವಾಗುತ್ತಾ ಅನ್ನೋ ಒಂದು ಕುತೂಹಲ ಇನ್ನೊಂದು ಕಡೆ. ನಾರ್ಮಲಿ ಅಧಿವೇಶನ ಆಗ್ಬೇಕಾದ್ರೆ ಕಳೆದ ಬಾರಿ ಎಲ್ಲ ಕಂಪ್ಲೀಟ್ ಮೆಜಾರಿಟಿ ಇದ್ದಾಗ ಇಂಥ ಸಮಸ್ಯೆಗಳು ಇರಲಿಲ್ಲ. ಆದ್ರೆ ಯಾವಾಗ ಮೈತ್ರಿ ಸರ್ಕಾರ ರಾಜ್ಯದಲ್ಲಿ ಬಂತೋ ಆಗಿಂದ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ ಕ್ಷಣದಲ್ಲಿ ಯಾರು ಯಾವ ಕಡೆ ವಾಲ್ತಾರೆ, ಏನ್ ಕತೆ, ಇವತ್ತಿನ ಅಧಿವೇಶನಕ್ಕೆ ಯಾರೆಲ್ಲ ಬರ್ತಾರೆ ಯಾರೆಲ್ಲ ಬರಲ್ಲ ಅನ್ನೋ ಟೆನ್ಷನ್ ಒಂದ್ ಕಡೆ ಆದ್ರೆ ರಾಜಕೀಯ ಲೆಕ್ಕಾಚಾರಗಳು, ಈತ ಪ್ರೊಫೆಷನಲಿ ಏನೇನಾಗಬೇಕೋ ಎಲ್ಲ ರೀತಿಯಾಗಿ ಈಗ ನಡೀತಾ ಇದೆ. ಜೊತೆಗೆ ಅಲ್ಲಿನ ಸಿಬ್ಬಂದಿ ಕೂಡ ಸಜ್ಜಾಗಿದ್ದಾರೆ. ಅಲ್ಲಿನ ಅಧಿಕಾರಿಗಳು ಕೂಡ ಈಗಾಗಲೇ ರಾಜ್ಯಪಾಲರ ಸ್ವಾಗತಕ್ಕಾಗಿ ಎಲ್ಲಾ ಪ್ರಿಪರೇಷನ್ಗಳನ್ನ ಮಾಡ್ಕೊಂಡಾಗಿದೆ. ಕೆಂಪು ಹಾಸಿನ ಒಂದು ಸ್ವಾಗತ ಸಿಗುತ್ತೆ ರಾಜ್ಯಪಾಲರಿಗೆ. ಇನ್ನು ಕೆಲವೇ ಹೊತ್ತಿನಲ್ಲಿ ವಜುಭಾಯಿ ವಾಲಾ ಅವರು ಜಂಟಿ ಅಧಿವೇಶನಕ್ಕೆ ಆಗಮಿಸುತ್ತಾರೆ. ಆರಂಭದಲ್ಲಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡ್ತಾರೆ, ಭಾಷಣ ಇರುತ್ತೆ. ಅದಾದ ನಂತರ ಅಗಲಿದಂತ ಗಣ್ಯರಿಗೆ ಸಂತಾಪ ಸೂಚನೆ. ಈ ರೀತಿಯಾಗಿ ಅಧಿವೇಶನಕ್ಕೆ ಈಗ ನೋಡ್ತಾ ಇದ್ದೀರಿ ಒಳಭಾಗದ ದೃಶ್ಯಗಳನ್ನ. ಜಂಟಿ ಅಧಿವೇಶನಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂತದ್ದು. ಅದೇ ರೀತಿಯಾಗಿ ಈಗ ಕುಮಾರಸ್ವಾಮಿ ಅವರು ಕೂಡ ತಾಜ್ ವೆಸ್ಟ್ ಎಂಡ್ ನಲ್ಲಿದ್ದಾರೆ. ಅವರು ಕೂಡ ಬಜೆಟ್ನ ಪ್ರಿಪರೇಷನ್ಗಳನ್ನ ಆಲ್ಮೋಸ್ಟ್ ಈಗ ಫೈನಲೈಸ್ ಮಾಡುವಂತಹ ಹಂತ ಆಲ್ರೆಡಿ ಎಲ್ಲ ರೆಡಿ ಆಗಿರುತ್ತೆ. ಆದ್ರೆ ಅಂತಿಮವಾಗಿ ಅಫಿಷಿಯಲಿ ಅವರು ಬರೋದೊಂದೇ ಬಾಕಿ. ಈಗ ಒಂದ್ ಕಡೆ ರಾಜ್ಯಪಾಲರ ಸ್ವಾಗತ, ಅದೇ ರೀತಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಜೆಟ್ ಅಧಿವೇಶನ ಎಲ್ಲಾ ಒಂದು ಅಡ್ಡಿ ಆತಂಕಗಳನ್ನ ಮೀರಿ ಎಲ್ಲಾ ಒಂದು ತೊಂದರೆಗಳನ್ನ ಮೆಟ್ಟಿ ಅವರು ಬರುವಂತದ್ದು ಈಗ ನಿರೀಕ್ಷೆ ಇದೆ. ಇದೀಗ ವಿಧಾನಸೌಧದ ಅಧಿವೇಶನದ ಸಿದ್ಧತೆಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೇರ ಸಂಪರ್ಕದಲ್ಲಿ ರಮೇಶ್ ಹಿರೇಜಂಬೂರು ಕೊಡ್ತಾರೆ. ರಮೇಶ್, ಇದೀಗ ಒಂದ್ ಕಡೆ ಪೊಲಿಟಿಕಲ್ ಏನೇ ಇರಲಿ, ಇತ್ತ ಸಿದ್ಧತೆಗಳು ಸಾಮಾನ್ಯವಾಗಿ ಆಗುತ್ತೆ ಎಂದಿನಂತೆ. ಯಾವ ರೀತಿ ಸಿದ್ಧತೆ ಆಗಿದೆ, ಹೇಗೆ ಕಾಣ್ತಿದೆ ವಿಧಾನಸೌಧ ಇವತ್ತು? ಅವಿನಾಶ್, ನಿಜಕ್ಕೂ ಇವತ್ತು ಜಂಟಿ ಅಧಿವೇಶನ ಆರಂಭ ಆಗ್ತಾ ಇರುವಂತದ್ದು. ನಿನ್ನೆ ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ವಿಧಾನಸೌಧದ ಪೂರ್ವ ದಿಕ್ಕಿನಿಂದ ವಿಧಾನಸಭೆಗೆ ಒಳಗಡೆ ಪ್ರವೇಶವನ್ನು ಮಾಡ್ತಾರೆ. ನೀವು ಅದರ ಚಿತ್ರಣವನ್ನು ಕೂಡ ನಾವು ನಿಮಗೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ನೀವು ನೋಡ್ತಾ ಇರಬಹುದು, ಏನು ಕೆಂಪು ಹಾಸಿನ ಏನು ರೆಡ್ ಕಾರ್ಪೆಟ್ ಅನ್ನು ಹಾಕಿರುವಂತದ್ದು. ಸೊ ಈ ಕಾರ್ಪೆಟ್ ಮೂಲಕವೇ ಸ್ಪೀಕರು, ಮುಖ್ಯಮಂತ್ರಿಗಳು ಅವರನ್ನ, ರಾಜ್ಯಪಾಲರನ್ನ ಅತ್ಯಂತ ಅದ್ದೂರಿಯಾಗಿ ಸಕಲ ಗೌರವಗಳೊಂದಿಗೆ ಅವರನ್ನ ಬರಮಾಡಿಕೊಳ್ಳಲಾಗುತ್ತೆ. ಸೊ ಅವರು ನೇರವಾಗಿ ರೆಡ್ ಕಾರ್ಪೆಟ್ ಮೂಲಕವೇ ವಿಧಾನಸೌಧದ ಒಳಗಡೆ ಪ್ರವೇಶವನ್ನು ಮಾಡ್ತಾರೆ. ನೋಡ್ತಾ ಇರುವಂತಹ ಏನು ಅಲ್ಲಿ ಈಗ ವಿಧಾನಸಭೆಯ ಪೂರ್ವ ಮೊಗಸಾಲೆ ದ್ವಾರ ಏನಿದೆಯೋ ಆ ದ್ವಾರದ ಮೂಲಕ ಅವರು ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ. ಸೊ ನೀವು ನೋಡ್ತಾ ಇರಬಹುದು, ಮಾರ್ಷಲ್ಗಳು ಕೂಡ ಈಗಾಗಲೇ ಅಲ್ಲಿ ಸಜ್ಜಾಗಿ ನಿಂತಿದ್ದಾರೆ. ಜೊತೆಗೆ ರೆಡ್ ಕಾರ್ಪೆಟ್ ಕೂಡ ಇರತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಪೊಲೀಸ್ ಬ್ಯಾಂಡ್ ಕೂಡ ರೆಡಿ ಆಗಿದೆ. ಸೊ ಅವರೆಲ್ಲರೂ ಕೂಡ ಅವರನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ತಾರೆ. ಸೊ ಬರಮಾಡಿಕೊಂಡಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇರ್ತಾರೆ, ಜೊತೆಗೆ DCM ಇರ್ತಾರೆ, ಹಾಗೇನೆ ಸ್ಪೀಕರ್, ಎರಡೂ ಸದನಗಳ ಸ್ಪೀಕರ್ಗಳು ಕೂಡ ಇರ್ತಾರೆ. ಸೊ ಅವರೆಲ್ಲರ ಸಮ್ಮುಖದಲ್ಲೇ ವಿಧಾನಸಭೆಗೆ ಪ್ರವೇಶ ಮಾಡುವಂತ ರಾಜ್ಯಪಾಲರು ನೇರವಾಗಿ ವಿಧಾನಸಭೆಯ ಪ್ರವೇಶ ಆಗ್ತಿದ್ದ ಹಾಗೆ ಸ್ಪೀಕರ್ ಕೂರ್ತಕ್ಕಂಥ
ಆಸನದಲ್ಲೇ ಕೂತು ಅನಂತರ ಎದ್ದು ಅವರ ಭಾಷಣವನ್ನು ಆರಂಭ ಮಾಡ್ತಾರೆ. ಜಂಟಿ ಸದನದಲ್ಲಿ ಅಂದ್ರೆ ರಾಜ್ಯ ಮೈತ್ರಿ ಸರ್ಕಾರ ಹಿಂದಿನ ಕಾರ್ಯಕ್ರಮಗಳು ಏನು, ಜೊತೆಗೆ ಮುಂದೆ ಮಾಡಬೇಕಾದ ಕಾರ್ಯಕ್ರಮಗಳೇನು, ಆ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡೋದ್ರ ಜೊತೆಯಲ್ಲಿ ಜಂಟಿ ಸದನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ರಾಜಭವನದಿಂದ ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸಿ ವಿಧಾನಸೌಧದಲ್ಲಿ ಮೆಟ್ಟಿಲುಗಳ ಮೂಲಕವೇ ಅವರು ಇಲ್ಲಿಗೆ ಬರ್ತಕ್ಕಂಥದ್ದು. ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಮಾಡ್ಕೊಂಡಿದೆ. ಆದರೆ ರಾಜ್ಯಪಾಲರ ಭಾಷಣದಲ್ಲಿ ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದು ತೀವ್ರ ಕುತೂಹಲ ಕೇಳಿಸ್ತಾ ಇರೋದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಮೇಶ್. ಅದೇ ರೀತಿಯಾಗಿ ಅಧಿವೇಶನಕ್ಕೆ ಆಗಮಿಸ್ತಾರ ಆನಂದ್ ಸಿಂಗ್ ಅನ್ನೋದು ಪ್ರಶ್ನೆ. ಆನಂದ್ ಸಿಂಗ್ ಭೇಟಿಯಾದ ಜಮೀರ್ ಅಹಮದ್, ಜಮೀರ್ ಜೊತೆ ಸಿದ್ದು ಮನೆಗೆ ಆನಂದ್ ಸಿಂಗ್. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಇದೀಗ ಆನಂದ್ ಸಿಂಗ್ ಅಧಿವೇಶನಕ್ಕೆ ಆಗಮಿಸ್ತಾರ ಅನ್ನೋದು ಪ್ರಶ್ನೆ ಇದೆ. ಅವರು ಆಗಮಿಸ್ತಾರ ಹೇಗೆ ಅಂತ. ಆನಂದ್ ಸಿಂಗ್ ಮನೆಗೆ ತೆರಳಿದ್ದ ಜಮೀರ್ ಆನಂದ್ ಸಿಂಗ್ ಅವ್ರನ್ನ ಕರೆದುಕೊಂಡು ಹೊರಟಿದ್ದಾರೆ ಸಿಎಂ ಜಮೀರ್ ಅಂತ. ಆ ಮೂಲಕ ಬಾಟಲಿ ಬ್ಯಾಟಲ್ ನಂತರ ಆನಂದ್ ಸಿಂಗ್ ಅಸಮಾಧಾನ ಏನಿತ್ತು ಅದು ಶಮನ ಮಾಡುವಂತದ್ದು ಒಂದು ಪ್ರಯತ್ನ. ಆನಂದ್ ಸಿಂಗ್ ಭೇಟಿಯಾಗಿದ್ದಾರೆ ಜಮೀರ್ ಅಹಮದ್ ಜೊತೆಗೆ ಅವ್ರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಕೂಡ ಇದೆ. ಜಮೀರ್ ಜೊತೆ ಸಿದ್ದು ಮನೆಗೆ ಆನಂದ್ ಸಿಂಗ್, ಆ ಮೂಲಕ ಕಲಾಪಕ್ಕೆ ಬರ್ತಾರ ಆನಂದ್ ಸಿಂಗ್ ಒಂದು ಪ್ರಶ್ನೆಗೆ ಈಗ ಉತ್ತರ ಸಿಗಬೇಕಾಗಿದೆ. ಆನಂದ್ ಸಿಂಗ್ ಮನೆಗೆ ಈಗಾಗಲೇ ತೆರಳಿದ್ದ ಜಮೀರ್ ಅವರು ಅವ್ರನ್ನ ಸಿದ್ದು ನಿವಾಸಕ್ಕೆ ಕರೆದುಕೊಂಡು ಬರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆನಂದ್ ಸಿಂಗ್ ಕರೆದುಕೊಂಡು ಹೊರಟಿದ್ದಾರೆ ಈಗಾಗಲೇ ಜಮೀರ್ ಅವರು. ಬಾಟಲ್ ಏನಿದೆ, ಒಂದು ಬಾಟ್ಲಿಯ ಬ್ಯಾಟಲ್ ಏನಿದೆ, ಅದಾದ ನಂತರ ಆನಂದ್ ಸಿಂಗ್ ಅವರಿಗೆ ಅಸಮಾಧಾನ ಆಗಿತ್ತು. ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಇದನ್ನ ಕೈ ಬಿಡುವಂತ ಅಂದ್ರೆ ಈ ವಿಚಾರವನ್ನು ಬಿಟ್ಟು ಬಿಡುವಂತ ಪ್ರಶ್ನೆ ಇಲ್ಲ, ಕಾಂಪ್ರಮೈಸ್ ಇಲ್ಲ ಅಂತ. ಆದ್ರೆ ಅಧಿವೇಶನಕ್ಕೆ ಆಗಮಿಸುವಂತ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಜೊತೆ ಚರ್ಚೆಯನ್ನು ಆನಂದ್ ಸಿಂಗ್ ಅವರು ನಡೆಸ್ತಾರೆ. ಈಗಾಗಲೇ ಜಮೀರ್ ಅಹಮದ್ ಹೋಗಿ ಕರ್ಕೊಂಡು ಬಂದಿದ್ದಾರೆ ಅಂತ. ಅಧಿವೇಶನಕ್ಕೆ ಹಾಜರಾಗುವ ಬಗ್ಗೆ ಇನ್ನೂ ಕೂಡ ನಿರ್ಧಾರವನ್ನ ಮಾಡಿಲ್ಲ. ಆದ್ರೆ ಅದಕ್ಕೂ ಮುಂಚೆ ಒಂದಷ್ಟು ಸಮಾಧಾನ ಆಗೋದಿದೆ ಅವರಿಗೆ. ಅದರಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಆನಂದ್ ಸಿಂಗ್ ಜಮೀರ್ ಅವರ ಜೊತೆ ಕೂತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಒಂದೇ ವಾಹನದಲ್ಲಿ ಇಬ್ರು ಕೂಡ ಇದ್ದಾರೆ. ಅವ್ರನ್ನ ಈಗ ಸಿದ್ದರಾಮಯ್ಯನವರ ನಿವಾಸಕ್ಕೆ ಜಮೀರ್ ಅವ್ರನ್ನ ಕಳಿಸಲಾಗಿದೆ. ಕರ್ಕೊಂಡು ಬರೋದಕ್ಕೆ ಅವರು ಯಶಸ್ವಿ ಆಗಿದ್ದಾರೆ ಕೂಡ. ಆ ಮೂಲಕ ಈಗ ನೋಡ್ತಾ ಇದ್ರಿ ನಾವು ವಿಜುವಲ್ಸ್ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ನಲ್ಲಿ. ಈಗ ಆನಂದ್ ಸಿಂಗ್ ಜಮೀರ್ ಅಹಮದ್ ಇಬ್ರು ಕೂಡ ಒಂದೇ ವಾಹನದಲ್ಲಿ ಹೋಗ್ತಿರುವಂತದನ್ನ ಅವ್ರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಕೂಡ ಆಗುತ್ತೆ. ನಂತರ ಅವರು ಅಧಿವೇಶನಕ್ಕೆ ಬರ್ತಾರ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಹೇಗಿರುವಂತಹ ಆರೋಗ್ಯ ಸ್ಥಿತಿಯಲ್ಲಿ ಕೈ ಫ್ರಾಕ್ಚರ್ ಹಾಗೇ ಇದೆ. ಆ ಒಂದು ಸ್ಥಿತಿಯಲ್ಲಿ ಅವರು ಅಧಿವೇಶನಕ್ಕೆ ಹಾಜರಾಗ್ತಾರಾ ಅಥವಾ ಏನಾದ್ರೂ ಸ್ವಲ್ಪ ಟೈಮ್ ತೆಗೆದುಕೊಂಡು ಬರ್ತಾರಾ ಅನ್ನೋದು ಇನ್ನು ಗೊತ್ತಾಗಬೇಕಾಗಿದೆ. ಆದ್ರೆ ಸಿದ್ದರಾಮಯ್ಯನವರ ಜೊತೆ ಮಾತುಕತೆಯ ನಂತರ ಆನಂದ್ ಸಿಂಗ್ ಒಂದು ನಿರ್ಧಾರಕ್ಕೆ ಬರ್ಬೋದು. ಅದಕ್ಕೂ ಮುಂಚೆ ಒಂದಷ್ಟು ವಿಚಾರದಲ್ಲಿ ಅವರಿಗೆ ಕನ್ವಿನ್ಸ್ ಮಾಡುವಂತದ್ದಿದೆ. ಕಂಪ್ಲಿ ಗಣೇಶ್ ವಿಚಾರದಲ್ಲಿ ಬಹಳ ಒಂದು ರೀತಿಯಾಗಿ ನೋವಾಗಿದೆ ಅವರಿಗೆ, ಜೊತೆಗೆ ಒಂದು ರೀತಿಯ ಅವಮಾನ ಕೂಡ ಆಗಿದೆ ಅಂತ ಹೇಳ್ಬೋದು. ರಾಜ್ಯದ ಬಹಳಷ್ಟು ಜನರಿಗೆ ಈಗ ಗೊತ್ತಿದೆ, ಎಲ್ರಿಗೂ ಕೂಡ ಈ ಗಲಾಟೆಯ ವಿಚಾರದಲ್ಲಿ. ಇನ್ನು ಕ್ಷೇತ್ರದ ಕಾರ್ಯಕರ್ತರು ಕೂಡ ಬೇಸರ ವ್ಯಕ್ತಪಡಿಸಿರ್ತಾರೆ, ಈ ರೀತಿ ಆಯ್ತಲ್ಲ ನಮ್ಮ ನಾಯಕರಿಗೆ ಅಂತ. ಎಲ್ಲಾ ವಿಚಾರಗಳನ್ನ ಅವರು ಕೂಡ ಸಮಾಧಾನ ಮಾಡಬೇಕು. ಇತ್ತ ರಾಜ್ಯದ ನಾಯಕರೇನಿದ್ದಾರೆ ಅವರ ಜೊತೆ ಕೂಡ ಈಗ ಮಾತುಕತೆಗೆ ಮುಂದಾಗ್ತಾರೆ. ಏನಾಗುತ್ತೆ, ಅಧಿವೇಶನಕ್ಕೆ ಏನಾದರೂ ಫೈನಲಿ ಕರೆತರ್ತಾರ ಸಿದ್ದರಾಮಯ್ಯನವರು ಅಥವಾ ಸ್ವಲ್ಪ ದಿನ ರೆಸ್ಟ್ ಆದ ನಂತರ ಏನಾದರೂ ಅವರು ಬರುವಂತಹ ಚಾನ್ಸಸ್ ಇದೆಯಾ ಅನ್ನೋದು ಕುತೂಹಲ. ಆದ್ರೆ ಸದ್ಯಕ್ಕೆ ಜಮೀರ್ ಅಹಮದ್ ಸಚಿವರು ಈಗಾಗಲೇ ಹೋಗಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಒಂದೇ ವಾಹನದಲ್ಲಿ ಇಬ್ರು ಕೂಡ ಹೋಗ್ತಿರೋದನ್ನ ನೋಡ್ತಾ ಇದ್ದೀರಿ. ಅದಾದ ನಂತರ ಈಗ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಆನಂದ್ ಸಿಂಗ್ ಅವರ ಜೊತೆ ಚರ್ಚೆಯನ್ನ ನಡೆಸ್ತಾರೆ. ಆ ಚರ್ಚೆ ಯಶಸ್ವಿ ಆದರೆ, ಆ ಮಾತುಕತೆ ಯಶಸ್ವಿ ಆದರೆ ಅಧಿವೇಶನಕ್ಕೆ ಬರುವಂತಹ ಚಾನ್ಸಸ್ ಕೂಡ ಇದೆ ಇವತ್ತೇ. ಆದ್ರೆ ಡಾಕ್ಟರ್ಗಳು ಏನ್ ಹೇಳ್ತಾರೆ, ಅವರಿಗೆ ಹೊರಗೆ ಹೋಗ್ಲಿಕ್ಕೆ ಕಂಪ್ಲೀಟ್ ಆಗಿ ಅಧಿವೇಶನದಲ್ಲಿ ಪಾಲ್ಗೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಅವ್ರಿಗೆ ಇದ್ದಾರಾ ಇಲ್ವಾ ಅನ್ನೋದು ಪ್ರಶ್ನೆ. ಮುನಿರಾಜು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಮುನಿರಾಜು, ಈಗ ಆನಂದ್ ಸಿಂಗ್ ಅವರು ಎಲ್ಲ ಒಂದ್ ಕಡೆ ಅವರಿಗೆ ಕನ್ಸೆಷನ್ ಕೊಡ್ಲಾಗತ್ತೆ ಆರೋಗ್ಯ ವಿಚಾರದಲ್ಲಿ ಅಂತ. ಆದ್ರೆ ಈಗ ಸಿದ್ದರಾಮಯ್ಯನವರ ಚರ್ಚೆ, ಅವ್ರ ಜೊತೆಗೆ ಮಾತುಕತೆ ಹೋಗ್ತಾ ಇರೋದು ಏನಾಗ್ಬೋದು, ಏನಾದ್ರೂ ಭಾಗವಹಿಸಬಹುದು ಅಧಿವೇಶನದಲ್ಲಿ? ಅವಿನಾಶ್, ಈಗಾಗಲೇ ಆನಂದ್ ಸಿಂಗ್ ಸಚಿವ ಜಮೀರ್ ಅಹಮದ್ ಜೊತೆ ಒಂದು ಸಿದ್ದರಾಮಯ್ಯನವರ ಮನೆಗೆ ಆಗಮಿಸಿದ್ದಾರೆ. ಈಗಾಗಲೇ ಜಮೀರ್ ಅಹಮದ್ ಜೊತೆ ಬಂದು ಒಂದು ಅಧಿವೇಶನಕ್ಕೆ ಗೈರಾಗೋದ್ರ ಬಗ್ಗೆ ಸಹ ಒಂದು ಮನವಿಯನ್ನ ಮಾಡ್ತಿದ್ದಾರೆ. ಏನು ಆರೋಗ್ಯದಲ್ಲಿ ಏರುಪೇರಿದೆ, ಮತ್ತೆ ಈಗಾಗಲೇ ಏನು 3 ದಿನಗಳಿಂದಷ್ಟೇ ನಾನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು, ಇನ್ನು ಕಣ್ಣಿನ ಊತ ಮತ್ತೆ ಕಾಲು ನೋವು ಸಹ ಇರೋದ್ರಿಂದ ಒಂದು ಅಧಿವೇಶನಕ್ಕೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದ ಈ ಬಾರಿ ನನಗೆ ವಿನಾಯಿತಿ ಕೊಡಬೇಕು ಅನ್ನುವಂತ ರೀತಿ ಮನವಿ ಮಾಡೋದಕ್ಕೆ ಈಗಾಗಲೇ ಒಂದು ಸಿದ್ದರಾಮಯ್ಯನವರ ಮನೆಗೆ ಆಗಮಿಸಿರುವಂತದ್ದು. ಮತ್ತೆ ಖುದ್ದು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಈ ಬಗ್ಗೆ ಒಂದು ಚರ್ಚೆಯನ್ನು ಸಹ ಮಾಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರು ಯಾವ ರೀತಿ ಒಂದು ಅನುಮತಿ ಕೊಟ್ಟಿದ್ದಾರಾ ಅಥವಾ ಭಾಗವಹಿಸಲೇಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಇನ್ನು ಕಾದ್ ನೋಡ್ಬೇಕಾಗಿದೆ. ಈಗಾಗಲೇ ನಾವು ನೋಡಬಹುದು, ಏನು ಸಿದ್ದರಾಮಯ್ಯನವರ ನಿವಾಸಕ್ಕೆ ಜಮೀರ್ ಅಹಮದ್ ಮತ್ತೆ ಆನಂದ್ ಸಿಂಗ್ ಇಬ್ರು ಸಹ ಒಂದೇ ಕಾರ್ನಲ್ಲಿ ಬಂದಿದ್ರು. ಹಲವು ದಿನಗಳಿಂದ ಏನು ಅವರ ಆಸ್ಪತ್ರೆಗೆ ದಾಖಲಾದ ಬಳಿಕ ಜಮೀರ್ ಅಹಮದ್ ಅವರು ಒಂದು ಆರೋಗ್ಯವನ್ನು ಸಹ ವಿಚಾರಣೆ ಮಾಡಿದ್ರು, ಮತ್ತೆ ಅವ್ರ ಜೊತೆ ನಿಕಟ ಸಂಪರ್ಕದಲ್ಲಿದ್ರು. ಈಗಾಗಲೇ ಆದ್ರಿಂದ ಈ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ತಮ್ಮ CLP ನಾಯಕರಿಗೆ ಈ ಬಗ್ಗೆ ಒಂದು ಮನವರಿಕೆ ಮಾಡಿಕೊಟ್ಟು ಒಂದು ಗೈರಾಗೋದ್ರ ಬಗ್ಗೆ ಒಂದು ಮನವಿಯನ್ನು ಸಹ ಮಾಡೋದಕ್ಕೆ ಈಗ ಆನಂದ್ ಸಿಂಗ್ ಇಲ್ಲಿ ಬಂದಿರುವಂತದ್ದು. ಅವಿನಾಶ್, ಧನ್ಯವಾದ ಮುನಿರಾಜು ಮಾಹಿತಿಗಾಗಿ.
ಇನ್ನು ಆನಂದ್ ಸಿಂಗ್ ಕತೆ ಇದಾದ್ರೆ ಉಮೇಶ್ ಜಾಧವ್ ಕತೆ ಏನು? ಅವರೇನಾದ್ರೂ ಸದನಕ್ಕೆ ಗೈರಾಗ್ತಾರ? ಬೆಂಗಳೂರಿನಲ್ಲೇ ಇದ್ರೂ ಕೂಡ ಸದನಕ್ಕೆ ಹಾಜರಾಗಲ್ಲ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುನ್ಸ್ಕೊಂಡಿದ್ದಾರಂತೆ ಜಾಧವ್. ಆ ಮೂಲಕ ಉಮೇಶ್ ಜಾಧವ್ ವಿಚಾರ ಈಗ ಬಹಳ ಒಂದು ಚರ್ಚೆಗೆ ಕಾರಣವಾಗ್ತಾ ಇದೆ. ಪಕ್ಷದ ವಿಪ್ ಏನಿದೆ ಅದಕ್ಕೆ ಉಲ್ಲಂಘನೆ ಮಾಡೋದಕ್ಕೂ ಕೂಡ ಜಾಧವ್ ನಿರ್ಧಾರವನ್ನ ಮಾಡಿದ್ದಾರಾ ಅಂತ. ಆ ಮೂಲಕ ಚಿಂಚೋಳಿಯ ಉಮೇಶ್ ಜಾಧವ್ ಅವರ ವಿಚಾರ ಈಗ ಬೆಂಗಳೂರಿನಲ್ಲೇ ಇದ್ರೂ ಕೂಡ ಸದನಕ್ಕೆ ಅವರು ಹಾಜರಾಗುವುದಿಲ್ಲ ಅನ್ನೋ ರೀತಿಯಾಗಿ ಈಗ ಹೇಳ್ತಿದ್ದಾರಂತೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುನಿಸಿಕೊಂಡಿರುವಂತಹ ಜಾಧವ್ ಇವರದ್ದೇ ಅಪ್ಪ ಮಕ್ಕಳ ಹಿಟ್ಲರ್ ಕೆಲಸ ಆಗಿದೆ. ಇಲ್ಲಿ ನಮಗೆ ಯಾವುದೇ ರೀತಿಯಾದಂತ ಅವಕಾಶ ಇಲ್ಲ, ಏನಾಗಬೇಕಾದ್ರೂ ಕೂಡ ಇವರ ಪರ್ಮಿಷನ್ ಮೂಲಕವೇ ಆಗಬೇಕು ಅಂತ ಪಕ್ಷದ ವಿಪ್ ಉಲ್ಲಂಘನೆಗೆ ಜಾಧವ್ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು. ಉಳಿದ ರೆಬೆಲ್ ಶಾಸಕರು ಹಾಜರಾದ್ರೆ ಮಾತ್ರ ನಾನು ಸದನಕ್ಕೆ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ ಅಂತ. ಕಾಂಗ್ರೆಸ್ ನೀಡಿದ ವಿಪ್ಗೆ ಅತೃಪ್ತರು ಡೋಂಟ್ ಕೇರ್ ಅಂತಿದ್ದಾರೆ. ಆ ಮೂಲಕ ಈಗ ಡೋಂಟ್ ಕೇರ್ ಅನ್ನೋ ಮೂಲಕ ಉಮೇಶ್ ಜಾಧವ್ ಅವರು ಕೂಡ ಈಗ ಸದನಕ್ಕೆ ಅಧಿವೇಶನಕ್ಕೆ ಹಾಜರಾಗೋದು ಡೌಟ್ ಅಂತ ಹೇಳಲಾಗ್ತಿದೆ. ಕಲಬುರಗಿ ಪ್ರತಿನಿಧಿ ಶಿವರಾಮ ಸುಂಡೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶಿವರಾಮ್, ಇದೀಗ ಉಮೇಶ್ ಜಾಧವ್ ಅವರ ನಡೆ ಯಾವ ರೀತಿ ಆಗಿದೆ? ಒಂದ್ ಕಡೆ ಕನ್ವಿನ್ಸ್ ಆದ ರೀತಿ ಕಾಣ್ತಾರೆ, ಇನ್ನೊಂದ್ ಕಡೆ ಏನೋ ಅಸಮಾಧಾನ ಇದೆ. ಬರ್ತಾರಾ ಇಲ್ವಾ ಅಧಿವೇಶನಕ್ಕೆ ಅಂತ? ಅವಿನಾಶ್, ಒಂದ್ ರೀತಿನಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ರೀತಿಯಲ್ಲಿ ಉಮೇಶ್ ಜಾಧವ್ ಅವರ ವರ್ತನೆ ಇದೆ. ಒಂದ್ ರೀತಿ ಅಲ್ಲಿ ಬೆಂಗಳೂರಿನಲ್ಲಿ ಇದ್ರು ಸಹ ಇವತ್ತು ಅಧಿವೇಶನಕ್ಕೆ ಅಟೆಂಡ್ ಆಗೋ ಡೌಟ್. ಅವರ ಪತ್ನಿಯ ಸರ್ಜರಿ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಲ್ಲಿ ಉಳ್ಕೊಂಡಿದ್ರು. ಇವತ್ತು ಸ್ವಗೃಹದಲ್ಲಿ ಇದ್ದಾರೆ, ಆದ್ರೆ ಅಧಿವೇಶನಕ್ಕೆ ಹೋಗೋದು ಡೌಟ್ ಅಂತ ಇದಾರೆ ಅವ್ರ ಬೆಂಬಲಿಗರು. ಅಲ್ಲದೆ ಏನು ಕಾಂಗ್ರೆಸ್ ಏನು ಇವತ್ತೇನು ವಿಪ್ ಜಾರಿ ಮಾಡಿದೆ, ಆ ವಿಪ್ ಉಲ್ಲಂಘನೆ ಮಾಡೋ ಒಂದು ನಿಟ್ಟಿನಲ್ಲಿನೇ ಅವರು ಮನೆಯಲ್ಲೇ ಕೂತಿದ್ದಾರೆ. ಅಲ್ಲದೆ ಅವ್ರು ಒಂದ್ ವೇಳೆ ಪಕ್ಷದಿಂದ ವಿಚಾರಣೆ ಮಾಡೋದಾದ್ರೆ ಮಾಡ್ಲಿ, ನನಗೇನು ತಲೆ ಕರ್ಸ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಒಟ್ಟಾರೆ ಅವ್ರದ್ದೇನು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವ್ರ ಪುತ್ರ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅವರು ತೀವ್ರ ಅಸಮಾಧಾನವಿದೆ. ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಅವ್ರ ಜೊತೆ ಮಾತುಕತೆ ಮಾಡಿದರೆ, ಸಿದ್ದರಾಮಯ್ಯ ಅವರು ಸಹ ವ್ಯಕ್ತಿಯನ್ನು ಕಳಿಸಿಬಿಟ್ಟು ಇಲ್ಲ ನೀವು ಸದನಕ್ಕೆ ಹಾಜರಾಗಬೇಕಂತೇಳಿ ಮಾಹಿತಿ ಸುದ್ದಿ ತಲುಪಿಸಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಏನು ಸುದ್ದಿ ತಲುಪಿಸಿದ್ರೆ ಅದಕ್ಕೂ ಅವರು ಸಮ್ಮತಿ ಸೂಚಿಸ್ತಾ ಇಲ್ಲ. ಅಲ್ಲದೆ ಮತ್ತೆ ಇನ್ನು ಈಶ್ವರ್ ಖಂಡ್ರೆ ಅವರ ಮಾತುಕತೆ ಸಂಧಾನ ಪ್ರಯತ್ನಕ್ಕೂ ಸಹ ಅವರು ಬಗ್ಗಿಲ್ಲ. ಹೀಗಾಗಿ ಇವತ್ತು ಅಧಿವೇಶನಕ್ಕೆ ಗೈರು ಹಾಜರಾಗುವ ಮೂಲಕ ಅವರು ಕಾಂಗ್ರೆಸ್ಗೆ ಸೆಡ್ ಹೊಡುವಂತೆ ಪ್ರಯತ್ನ ಮಾಡಿದರೆ, ಇದು ಅಲ್ಲದೆ ಏನಂದ್ರೆ 2 ಸಾರಿ ನೋಟಿಸ್ ಕೊಟ್ಟಿರೋದು ಅವರಿಗೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಾಗಲೇ ನಾನು ಮೊದಲನೇ ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ, ಆದ್ರೂ ಸಹ ಮತ್ತೆ 2ನೇ ನೋಟಿಸ್ ಕೊಡುವಂತ ಅವಶ್ಯಕತೆ ಏನಿತ್ತು ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಹೀಗಾಗಿ ಸದನಕ್ಕೆ ಹಾಜರಾಗದೇ ಇರೋ ಗೈರು ಹಾಜರಾಗುವ ಮೂಲಕ ಕಾಂಗ್ರೆಸ್ಗೆ ಸೆಡ್ ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಉಳಿದವ್ರು ಏನಾದ್ರು ಅತೃಪ್ತ ಶಾಸಕರು ಒಂದ್ ವೇಳೆ ಸದನಕ್ಕೆ ಹಾಜರಾದ್ರೆ ಆ ನಂತರ ಸದನಕ್ಕೆ ಹಾಜರಾಗುವಂತ ಬಗ್ಗೆ ವಿಚಾರ ಮಾಡ್ತಾ ಒಂದು ಮಾಹಿತಿ ಕೊಡ್ತಾ ಇದಾರೆ. ಒಟ್ಟಾರೆ ಯಾರ ಫೋನು ಸಹ ರಿಸೀವ್ ಮಾಡ್ತಾ ಇಲ್ಲ, ಕೇವಲ ಅವ್ರ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಬೆಳವಣಿಗೆ ಗಮನಿಸ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶಿವರಾಮ ಸುಂಡೆ. ಇದು ಉಮೇಶ್ ಜಾಧವ್ ಅವರ ವಿಚಾರ. ಬೆಂಗಳೂರಿನಲ್ಲಿ ಇದ್ರೂ ಕೂಡ ಉಮೇಶ್ ಜಾಧವ್ ಇವತ್ತು ಬರುವಂತದ್ದು ಡೌಟ್ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ವಿಚಾರದಲ್ಲಿ ಅವ್ರಿಗೊಂದಷ್ಟು ಮುನಿಸಿದೆ, ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರದಲ್ಲೂ ಕೂಡ ಬೆಂಗಳೂರಿನಲ್ಲಿ ಇದ್ರೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸುವುದು ಅವರ ಇವತ್ತಿನ ಯೋಚನೆ ಆಗಿದೆ ಅನ್ಸುತ್ತೆ. ಇನ್ನು ಸ್ಪೀಕರ್ ಜೊತೆ ಕಾಂಗ್ರೆಸ್ ಮುಖ್ಯ ಸಚೇತಕ ಗಣೇಶ್ ಹುಕ್ಕೇರಿ ಚರ್ಚೆಯನ್ನು ನಡೆಸ್ತಾರೆ. ವಿಧಾನಸೌಧದ ಸ್ಪೀಕರ್ ಕಚೇರಿಯಲ್ಲಿ ಚರ್ಚೆ ಮಾಡುವಂತ ನಿರೀಕ್ಷೆ ಇದೆ. ಆ ಮೂಲಕ ಇವತ್ತು ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಬಂಡಾಯ ಶಾಸಕರ ಬಗ್ಗೆ ಸಮಾಲೋಚನೆ, ರೆಬೆಲ್ ಶಾಸಕರು ಗೈರಾಗುವ ಬಗ್ಗೆ ಮಾಹಿತಿ ಇವೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು. ಸ್ಪೀಕರ್ ಜೊತೆ ಕಾಂಗ್ರೆಸ್ನ ಮುಖ್ಯ ಸಚೇತಕ ಚರ್ಚೆಯನ್ನು ನಡೆಸ್ತಾರೆ. ಗಣೇಶ್ ಹುಕ್ಕೇರಿ ಮುಖ್ಯ ಸಚೇತಕ ಗಣೇಶ್ ಹುಕ್ಕೇರಿ ಅವರ ಚರ್ಚೆ ಯಾವ ರೀತಿಯಾಗಿ ರೆಬೆಲ್ ಶಾಸಕರ ವಿಚಾರ ಇದೆ, ವಿಧಾನಸೌಧದ ಸ್ಪೀಕರ್ ಕಚೇರಿಯಲ್ಲಿ ಈ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ. ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಈಗ ರೆಬೆಲ್ ಶಾಸಕರು ಗೈರಾಗುವ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಬಂಡಾಯ ಶಾಸಕರ ಬಗ್ಗೆ ಸಮಾಲೋಚನೆ ಆಗುತ್ತೆ, ಯಾಕೆ ಗೈರಾಗ್ತಿದ್ದಾರೆ ಇದಕ್ಕೆ ಸೂಕ್ತವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಯಾಕೆ ಗೈರಾಗ್ತಿದ್ದೀವಿ ಅನ್ನೋದ್ರ ಬಗ್ಗೆ ಕಾರಣ ಕೊಟ್ಟಿದ್ದಾರೆ ಅನ್ನೋದು. ಯಾವುದೇ ಅನುಮತಿಯನ್ನ ಪಡೆದಿಲ್ಲ ಅಂತ ಸ್ಪೀಕರ್ ಅವರು ತಿಳಿಸಿದ್ದಾರೆ. ನನ್ನ ಬಳಿ ಯಾವುದೇ ರೀತಿಯಾದ ಪರ್ಮಿಷನ್ ಅನ್ನ ಪಡೆದಿಲ್ಲ, ಅನುಮತಿಯನ್ನ ಅಂತ. ಆ ಮೂಲಕ ರೆಬೆಲ್ ಶಾಸಕರು ಗೈರಾಗುವ ಬಗ್ಗೆ ಮಾಹಿತಿ ಇನ್ನು ಯಾವುದೇ ಅನುಮತಿ ಪಡೆದಿಲ್ಲ ಅಂತ ಸ್ಪೀಕರ್ ಅವರು ತಿಳಿಸಿದ್ದಾರೆ ಅನ್ನೋದು. ಚಿದಾನಂದ್ ಪಟೇಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಚಿದಾನಂದ್ ಪಟೇಲ್, ಇದೀಗ ಮುಖ್ಯ ಸಚೇತಕರ ಭೇಟಿ ಸ್ಪೀಕರ್ ಅವರ ಜೊತೆಗೆ ಏನೇನು ಕೇಳಿದ್ದಾರೆ, ಉತ್ತರ ಏನ್ ಬಂದಿದೆ ಅಂತ? ಗಣೇಶ್ ಹುಕ್ಕೇರಿ ಅವರು ಇದೀಗ ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯ ಉದ್ದೇಶ ಬಂಡಾಯ ಶಾಸಕರು 4 ಜನ ಇದ್ದಾರೆ. ಆ ಶಾಸಕರು ಇವತ್ತು ಸದನಕ್ಕೆ ಹಾಜರಾಗ್ತಿಲ್ಲ ಎಂಬುದರ ಬಗ್ಗೆ, ಗೈರಾಗ್ತಿರುವ ಸಂಬಂಧಪಟ್ಟ ಹಾಗೆ ಸ್ಪೀಕರ್ ಬಳಿ ಅನುಮತಿಯನ್ನ ಪಡೆದಿದ್ದಾರಾ ಇಲ್ವಾ ಎಂಬುದರ ಬಗ್ಗೆ ಮಾಹಿತಿ ಪಡೆಯಲು
ಗಣೇಶ್ ಹುಕ್ಕೇರಿ ಅವರು ಸ್ಪೀಕರ್ ಅವರನ್ನ ಭೇಟಿಯಾಗಿರುವಂತದ್ದು, ಸ್ಪೀಕರ್ ಜೊತೆ ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಸದ್ಯಕ್ಕೆ ಸ್ಪೀಕರ್ ಅವರು ಈ ಕ್ಷಣದವರೆಗೂ ನಮಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕಳಿಸ್ಕೊಟ್ಟಿಲ್ಲ, ಯಾವುದೇ ರೀತಿ ಪತ್ರವನ್ನು ಕಳಿಸ್ಕೊಟ್ಟಿಲ್ಲ, ಇನ್ನೂ ಸಮಯ ಇದೆ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಯಾಕಂದ್ರೆ ಒಂದು ವೇಳೆ ಅವರ ಪಿಎಗಳ ಮುಖಾಂತರ ಏನು ಸದನಕ್ಕೆ ಕನಿಷ್ಠ 2 ರಿಂದ 3 ದಿವಸ ಗೈರಾಗುವ ಸಂಬಂಧಪಟ್ಟಾಗೆ ಅನುಮತಿ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಸದ್ಯಕ್ಕೆ ಇದೀಗ ಗಣೇಶ್ ಹುಕ್ಕೇರಿ ಅವರು ಸ್ಪೀಕರ್ ಬಳಿ ರೆಬಲ್ ಶಾಸಕರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಅವಿನಾಶ್, ಚಂದನ್ ಪಟೇಲ್. ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸದಂತೆ ಯಡಿಯೂರಪ್ಪ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಪಕ್ಷದ ಶಾಸಕರಿಗೆ ಸೂಚಿಸಿರುವಂತಹ ಬಿಎಸ್ವೈ ಈ ಬಗ್ಗೆ ಯಾವುದೇ ರೀತಿಯಂತ ತೊಂದರೆಯನ್ನ ಕೊಡಬೇಡಿ, ಅಡ್ಡಿಪಡಿಸಬೇಡಿ, ಇದು ಸರಿಯಾಗೋದಿಲ್ಲ ಅನ್ನೋ ರೀತಿಯಾಗಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ. ಯಡಿಯೂರಪ್ಪ ಸೂಚನೆಯದು ಭಾಷಣ ಸಂದರ್ಭದಲ್ಲಿ ಯಾವುದೇ ತೊಂದರೆ ಬೇಡ, ಪಕ್ಷದ ಶಾಸಕರಿಗೆ ಸೂಚಿಸಿರುವಂತಹ ಬಿಎಸ್ವೈ ಈ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ ಈಗ ಬಿಜೆಪಿ ನಿರ್ಧಾರ ಮಾಡಿರೋ ಹಾಗೆ ಕಾಡ್ತಾ ಇದೆ. ರಾಜ್ಯಪಾಲರ ಭಾಷಣದ ನಂತರ ಮುಂದಿನ ನಡೆಯನ್ನ ತೆಗೆದುಕೊಳ್ಳೋಣ, ಏನ್ ಮಾಡೋದು ಅಂತ. ಆದ್ರೆ ಯಾವುದೇ ಅಡ್ಡಿಪಡಿಸುವಂತ ಕೆಲಸ ಆಗೋದು ಬೇಡ, ಭಾಷಣದ ನ್ಯೂನ್ಯತೆ ಇಟ್ಕೊಂಡು ಹೋರಾಟವನ್ನ ಮಾಡೋಣ ಅಂತ ಈ ರೀತಿಯಾಗಿ ಸ್ಟ್ರಾಟಜಿಯನ್ನ ಬಿಜೆಪಿ ಅವರು ಮಾಡ್ಕೊಂಡಿರೋದು. ಭಾಷಣದ ನಂತರ ಹೋರಾಟ ಮಾಡಲು ಸೂಚನೆಯನ್ನ ಕೊಡಲಾಗಿದೆ. ಆದ್ರೆ ಭಾಷಣ ಆಗ್ಬೇಕಾದ್ರೆ ಯಾವುದೇ ಅಡ್ಡಿಪಡಿಸುವಂತ ಕೆಲಸಕ್ಕೆ ಹೋಗೋದು ಬೇಡ. ಸದನದ ಒಳಗೆ ರಾಜ್ಯಪಾಲರ ಭಾಷಣವನ್ನ ಗಮನಿಸಿದ ನಂತರ ಅದರಲ್ಲಿರುವಂತಹ ನ್ಯೂನ್ಯತೆಗಳು, ಲೂಪ್ಹೋಲ್ಗಳನ್ನ ನೋಡಿ ಆ ಒಂದು ಅಂಶಗಳನ್ನ ಹೈಲೈಟ್ ಮಾಡೋಣ. ಯಾವ್ದಾವುದನ್ನ ನಾವು ವಿರೋಧಿಸಬಹುದು ಎಲ್ಲವನ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಯಾವ್ದನ್ನ ನಾವು ಹೈಲೈಟ್ ಮಾಡಬಹುದು, ಯಾವುದರ ಮೂಲಕ ನಾವು ಅಟ್ಯಾಕ್ ಮಾಡಬಹುದು ಅಂತ ಸರ್ಕಾರ ಹೇಳಿಸಿದ ವಿಚಾರಗಳನ್ನ ಲೋಪ ಪತ್ತೆ ಹಚ್ಚಿ ನಂತರ ಆ ಒಂದು ವಿಚಾರಗಳನ್ನ ಮುಂದಿಟ್ಕೊಂಡು ನಾವು ಸರ್ಕಾರವನ್ನ ಅದರ ವಿರುದ್ಧ ದಾಳಿಯನ್ನ ನಡೆಸೋಣ ಅನ್ನೋ ರೀತಿಯಾಗಿ ಈಗ ಪ್ಲಾನ್ ಆಗಿದೆ. ಸಂತಾಪ ಸೂಚನೆಯ ಬಳಿಕ ಸದನದಲ್ಲಿ ಗದ್ದಲಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ಆ ಒಂದು ಗದ್ದಲದಲ್ಲಿ ಮುಂದೇನಾಗಬಹುದು ಅನ್ನೋದು ಪ್ರಶ್ನೆ. ಸರ್ಕಾರ ಹೇಳಿಸಿದಂತಹ ವಿಚಾರಗಳಲ್ಲಿನ ಲೋಪವನ್ನ ಪತ್ತೆ ಹಚ್ಚೋಣ ಅಂತ ಈಗ ಬಿಎಸ್ವೈ ಸೂಚನೆಯನ್ನ ಕೊಟ್ಟಿದ್ದಾರೆ. ತಕ್ಷಣ ಸರ್ಕಾರವನ್ನ ಸದನದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸೋಣ. ಸಂತಾಪ ಸೂಚನೆಯ ಬಳಿಕ ಸದನದಲ್ಲಿ ಗದ್ದಲಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಭಾಷಣದ ನಂತರ ಹೋರಾಟ ಅಂತ ಬಿಎಸ್ವೈ ತಿಳಿಸಿದ್ದಾರೆ. ಇನ್ನು ನೋಡ್ತಾ ಇದ್ರೆ ಒಂದ್ ಕಡೆ ರೆಡ್ ಕಾರ್ಪೆಟ್ ವೆಲ್ಕಮ್ ರೆಡಿ ಆಗಿದೆ. ಇತ್ತ ಬಿಎಸ್ವೈ ಅವರು ಕೂಡ ಯಾವ ರೀತಿಯಾಗಿ ಮುನ್ನಡಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ರಮೇಶ್ ಹಿರೇಜಂಬೂರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಮೇಶ್, ಇದೀಗ ಬಿಜೆಪಿ ಈಗಾಗಲೇ ಭಾಷಣಕ್ಕೆ ಅಡ್ಡಿಪಡಿಸೋದು ಬೇಡ, ಅಲ್ಲಿನ ಕೆಲವೊಂದು ಪಾಯಿಂಟ್ ಗಳನ್ನ ಎತ್ಕೊಂಡು ಅಟ್ಯಾಕ್ ಮಾಡುವಂತ ಪ್ಲಾನ್ ಇದು. ಯಾವ ರೀತಿಯಾಗಿ ಮುನ್ನಡೀತಾರೆ, ಏನೇನು ಸೂಚನೆ ಕೊಟ್ಟಿದ್ದಾರೆ? ರಮೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸಂಪರ್ಕ ಸಾಧ್ಯವಾಗ್ತಿಲ್ಲ. ರಮೇಶ್ ಹಿರೇಜಂಬರು ಮಾಹಿತಿಯನ್ನು ಕೊಡ್ತಾರೆ. ಆದ್ರೆ ಬಿಎಸ್ವೈ ಅವರ ಸದ್ಯಕ್ಕೆ ಪ್ಲಾನ್ ಏನಿದೆ ಅಂತಂದ್ರೆ ಭಾಷಣಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಕೊಡೋದು ಬೇಡ. ಒಂದು ವೇಳೆ ತೊಂದರೆ ಕೊಟ್ರೆ ಅದೊಂದು ರೀತಿಯಾಗಿ ಬಿಜೆಪಿಗೆ ರಾಜ್ಯದ ಜನತೆಯ ಬಗ್ಗೆ ಅಥವಾ ಇಲ್ಲಿನ ಕಷ್ಟ ನಷ್ಟಗಳ ಬಗ್ಗೆ ಅಷ್ಟು ಅರಿವಿಲ್ಲ, ಬರೀ ಗಲಾಟೆ ಮಾಡೋದು ಇವರ ಉದ್ದೇಶ ಅನ್ನೋ ರೀತಿಯಾಗಿ ಒಂದು ರೀತಿಯಾಗಿ ಹೊರಗಡೆ ಆ ಒಂದು ಮೆಸೇಜ್ ಸೆಂಡ್ ಆಗ್ಬೋದು ಜನರಿಗೆ. ಆ ಒಂದು ರಿಸ್ಕಿಗೆ ಕೈ ಹಾಕೋದು ಬೇಡ. ಬಜೆಟ್ ಭಾಷಣ ಏನಿರುತ್ತೆ, ರಾಜ್ಯಪಾಲರ ಭಾಷಣ ಸರ್ಕಾರ ಹೇಳಿಸಿರುತ್ತೆ, ಅದರಲ್ಲಿ ಯಾವ ನ್ಯೂನ್ಯತೆಗಳಿದಾವೆ, ಯಾವೆಲ್ಲ ವಿಚಾರಗಳನ್ನು ನಾವು ಪಿಕ್ ಮಾಡಬಹುದು, ಯಾವ ವಿಚಾರವನ್ನ ಹಿಡಿದು ನಾವು ಇಕ್ಕಟ್ಟಿಗೆ ತಿಳಿಸಬಹುದು ಅನ್ನೋ ರೀತಿಯಾಗಿ ಬಿಎಸ್ವೈ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ಒಂದು ರೀತಿಯಾಗಿ ವೈಟಿಂಗ್ ಕಾನ್ಸೆಪ್ಟ್ಗೆ ಮುಂದಾಗಿದ್ದಾರೆ ಬಿಎಸ್ವೈ ಅಂತ ಹೇಳ್ಬೋದು. ಯಾಕಂದ್ರೆ ಆರಂಭದಲ್ಲಿ ಗದ್ದಲ ಮಾಡಿದ್ರೆ ಒಂದು ರೀತಿಯಾಗಿ ಗೊಂದಲ ಸೃಷ್ಟಿ ಆಗುತ್ತೆ. ಬಿಜೆಪಿ ಅವರೇ ನಮ್ಮನ್ನ ಸದನವನ್ನ ಸುಸೂತ್ರವಾಗಿ ಹೋಗ್ಲಿಕ್ಕೆ ಅಥವಾ ಅಧಿವೇಶನವನ್ನ ಮುಂದುವರಿಲಿಕ್ಕೆ ಬಿಡ್ತಿಲ್ಲ ಅಂತ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನಾಯಕರು ಹೇಳಬಹುದು. ಆ ಒಂದು ಅಪವಾದ ನಮಗೆ ಬರೋದು ಬೇಡ. ಈ ಒಂದು ಯೋಚನೆಯನ್ನ ಬಿಎಸ್ವೈ ಅವರು ಮಾಡಿ ಈಗ ತಮ್ಮ ಶಾಸಕರಿಗೆ ವಿಚಾರವನ್ನ ತಿಳಿಸಿದ್ದಾರೆ ಅಂತ 104 ಜನರಿಗೂ ಕೂಡ ಈ ವಿಚಾರವನ್ನು ತಿಳಿಸಿದ್ದಾರೆ. ಆ ಮೂಲಕ ಬಿಜೆಪಿ ಈ ಒಂದು ಪ್ಲಾನ್ಗೆ ಮುಂದಾಗಿದೆ. ಈಗ ಇದು ಅಧಿವೇಶನದ ವಿಚಾರದಲ್ಲಿ ಬಿಜೆಪಿಯ ಪ್ಲಾನಿಂಗ್. ಸದ್ಯಕ್ಕೆ ರಾಜ್ಯಪಾಲರ ಭಾಷಣಕ್ಕೆ ಯಾವುದೇ ಅಡ್ಡಿಯನ್ನು ಉಂಟು ಮಾಡೋದು ಬೇಡ, ಭಾಷಣ ಆದ ನಂತರ ನಾವು ಅಟ್ಯಾಕ್ ಮಾಡೋಣ ಅನ್ನೋದು ಪ್ಲಾನ್ ಇದೆ. ಇನ್ನು ಅಧಿವೇಶನಕ್ಕೆ ಹಾಜರಾಗ್ತಾರೆ ಆನಂದ್ ಸಿಂಗ್. ಸಿದ್ದು ಜೊತೆ ವಿಧಾನಸೌಧಕ್ಕೆ ತೆರಳಿದ ಆನಂದ್ ಸಿಂಗ್, ಇದು ಪ್ರಮುಖವಾದ ಬ್ರೇಕಿಂಗ್ ನ್ಯೂಸ್. ಆನಂದ್ ಸಿಂಗ್ ಅವರು ಬರ್ತಾರಾ ಇಲ್ವಾ ಅನ್ನೋ ಒಂದು ವಿಚಾರ ಇತ್ತು, ಆದ್ರೆ ಅಧಿವೇಶನಕ್ಕೆ ಹಾಜರಾಗ್ತಾರೆ. ಬಾಟ್ಲಿ ವಿಚಾರದಲ್ಲಿ ಏಟನ್ನ ತಿಂದಂತ ಆನಂದ್ ಸಿಂಗ್ ಇದೀಗ ಹಾಜರಾಗ್ತಾರೆ ಅನ್ನೋದು. ಆ ಮೂಲಕ ಈಗ ಪೆಂಡಿಂಗ್ ಇರೋದು ಕಂಪ್ಲಿ ಗಣೇಶ್. ಆನಂದ್ ಸಿಂಗ್ ಬಂದಾಯ್ತು, ಆದ್ರೆ ಹೊಡ್ತಾ ಕೊಟ್ಟವ್ರು ಎಲ್ಲಿ ಅಂತ ಪ್ರಶ್ನೆ. ಈಗ ಸಿದ್ದರಾಮಯ್ಯನವ್ರ ಜೊತೆ ವಿಧಾನಸೌಧಕ್ಕೆ ಈಗ ಅನಾರೋಗ್ಯ ಇದ್ರೂ ಕೂಡ ಅಧಿವೇಶನಕ್ಕೆ ಹಾಜರಾಗ್ತಿದ್ದಾರೆ ಆನಂದ್ ಸಿಂಗ್. ಜಮೀರ್ ಅಹಮದ್ ಅವರು ಅವರ ನಿವಾಸಕ್ಕೆ ಹೋಗಿ ಕರ್ಕೊಂಡು ಬಂದ್ರು. ಅದಾದ ನಂತರ ಸಿದ್ದರಾಮಯ್ಯನವ್ರ ನಿವಾಸದಲ್ಲಿ ಮಾತುಕತೆ ಆಗತ್ತೆ. ಬಾಟ್ಲಿ ಬ್ಯಾಟಲ್ ನಲ್ಲಿ ಏಟು ತಿಂದಂತ ಆನಂದ್ ಸಿಂಗ್ ಅವರು ಇದೀಗ ಅನಾರೋಗ್ಯ ಇದ್ರೂ ಕೂಡ
ಫ್ರಾಕ್ಚರ್ ಆಗಿರುವಂತ ಕೈಯನ್ನ ಹಿಡ್ಕೊಂಡೆ ಈಗ ಬರ್ತಾರೆ. ಈಗ ಸಿದ್ದರಾಮಯ್ಯನವರ ಜೊತೆ ವಿಧಾನಸೌಧಕ್ಕೆ ಆನಂದ್ ಸಿಂಗ್ ಹೊರಟಿರೋದು. ಆ ಮೂಲಕ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಕನ್ವಿನ್ಸ್ ಮಾಡೋದ್ರಲ್ಲಿ ಸಿದ್ಧಹಸ್ತರು ಅನ್ನೋದು ಪ್ರೂವ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಆದ್ರೆ ಸಚಿವ ಜಮೀರ್ ಜೊತೆ ಸಿದ್ದು ಮನೆಗೆ ಆಗಮಿಸಿದ್ರು ಆನಂದ್ ಸಿಂಗ್. ಅದಾದ ನಂತರ ಅಲ್ಲೊಂದಷ್ಟು ಮಾತುಕತೆ ಆಗುತ್ತೆ. ಸಿದ್ದರಾಮಯ್ಯನವರು ಬಾರಯ್ಯ ಹೋಗೋಣ ಅಧಿವೇಶನಕ್ಕೆ, ಎಲ್ಲ ಸರಿ ಮಾಡೋಣ ಅನ್ನೋ ರೀತಿಯಾಗಿ ಮಾತಾಡಿರ್ತಾರೆ. ಆ ರೀತಿಯಾಗಿ ಈಗ ಆನಂದ್ ಸಿಂಗ್ ವಿಧಾನಸೌಧಕ್ಕೆ ಆಗಮಿಸ್ತಾ ಇದ್ದಾರೆ, ಅಧಿವೇಶನಕ್ಕೆ ಹಾಜರಾಗ್ತಾರೆ. ಒಂದು ಕ್ವಶನ್ ಮಾರ್ಕ್ ಇತ್ತು ಆನಂದ್ ಸಿಂಗ್ ವಿಚಾರದಲ್ಲಿ. ಈ ರೀತಿಯಾಗಿ ಅನಾರೋಗ್ಯದಲ್ಲಿದ್ದಾರೆ, ಜೊತೆಗೆ ಒಂದಷ್ಟು ಅಸಮಾಧಾನ ಇದೆ ಅವರಿಗೆ. ಕಂಪ್ಲಿ ಗಣೇಶ್ ಅವರ ಏನು ಗಲಾಟೆ ಆಯಿತು ಆ ವಿಚಾರದಲ್ಲಿ, ಆ ಒಂದು ಅಸಮಾಧಾನ ಇನ್ನೂ ಕೂಡ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇತ್ತು. ಆದ್ರೆ ಸದ್ಯಕ್ಕೆ ಎಲ್ಲವೂ ಕೂಡ ಓಕೆ ಆಗಿರೋ ರೀತಿಯಾಗಿ ದೃಶ್ಯಗಳನ್ನ ನೋಡ್ತಾ ಇದ್ರಿ ಈಗ ನ್ಯೂಸ್ 18 ನಲ್ಲಿ. ಸಿದ್ದರಾಮಯ್ಯನವರ ಜೊತೆಗೆ ಆನಂದ್ ಸಿಂಗ್ ಅವರು ಕೂಡ ಇಬ್ಬರು ಕೂಡ ಒಂದೇ ವಾಹನದಲ್ಲಿ ಹೋಗ್ತಿರುವಂತದ್ದು. ಜೊತೆಗೆ ಜಮೀರ್ ಅಹಮದ್ ಅವರು ಕೂಡ ಹಿಂದಿನ ಸೀಟಲ್ಲಿ ಕೂತಿದ್ದಾರೆ, ಮುಂದಿನ ಸೀಟಿನಲ್ಲಿ ವಿರಾಜಮಾನರಾಗಿದ್ದಾರೆ ಸಿದ್ದರಾಮಯ್ಯನವರು. ಮಾಧ್ಯಮಗಳ ಅತ್ತ ಕೈ ಬೀಸಿ ಇದೀಗ ತಮ್ಮ ವಾಹನದಲ್ಲೇ ಆನಂದ್ ಸಿಂಗ್ ಅವ್ರನ್ನ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯಗಳನ್ನ ಜಮೀರ್ ಅಹಮದ್ ಕೂಡ ಇದ್ದಾರೆ. ಆ ರೀತಿಯಾಗಿ ಆನಂದ್ ಸಿಂಗ್ ಎಲ್ಲೊಂದ್ ಕಡೆ ಕ್ವಶನ್ ಮಾರ್ಕ್ ಆಗಿದ್ರು, ಬರ್ತಾರಾ ಇಲ್ವಾ ಅನ್ನೋದ್ ರೀತಿಯಾಗಿ. ಆದ್ರೆ ಈಗ ಫೈನಲಿ ಸಿದ್ದರಾಮಯ್ಯನವರು ಇದು ಮಾಡಿದ್ದಾರೆ. ಇತ್ತ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಸ್ಪೀಕರ್ ಅವರು, ಡಿಸಿಎಂ ಪರಮೇಶ್ವರ್ ಎಲ್ಲರೂ ಕೂಡ ಈಗ ಆಗಮಿಸ್ತಿರುವಂತದ್ದನ್ನ ನೋಡ್ತಾ ಇದ್ದೀರಿ. ವಿಧಾನಸೌಧದ ಅಧಿವೇಶನಕ್ಕೆ ಪ್ರಾಂಗಣಕ್ಕೆ ಈಗ ರೆಡ್ ಕಾರ್ಪೆಟ್ ನಲ್ಲಿ ಅವರು ಪಾಸ್ ಆಗ್ತಿರುವಂತಹ ದೃಶ್ಯ. ಈ ಮೂಲಕ ಕೌಂಟ್ ಡೌನ್ ಈಗ ಏನ್ ಸ್ಟಾರ್ಟ್ ಆಗಿತ್ತು, 11 ಗಂಟೆಗೆ ಸರಿಯಾಗಿ ಅಧಿವೇಶನ ಆರಂಭ ಆಗುತ್ತೆ ಅಂತ. ಇನ್ನೇನು ರಾಜ್ಯಪಾಲರು ಕೂಡ ಬರ್ತಾರೆ, ಅವ್ರನ್ನ ಅಲ್ಲಿಗೆ ವೆಲ್ಕಮ್ ಮಾಡ್ತಾರೆ ಮಾಜಿ ಸಿಎಂ ಅವರು ಕುಮಾರಸ್ವಾಮಿ ಅವರು. ಇನ್ನೇನು ಕೆಲವು ಹೊತ್ತಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೊರಟಿದ್ದಾರೆ ಒಂದ್ ಕಡೆ. ಆ ಮೂಲಕ ಈಗ ಅಧಿವೇಶನಕ್ಕೆ ಎಂಟರ್ ಆಗಿರುವಂತಹ ದೃಶ್ಯಗಳನ್ನು ಈಗಾಗಲೇ ನೋಡ್ತಾ ಇದ್ರೆ. ಆನಂದ್ ಸಿಂಗ್ ಅವರು ಜಮೀರ್ ಅಹಮದ್ ಅವರ ಜೊತೆಗೆ ಅಧಿವೇಶನಕ್ಕೆ ಈಗಾಗಲೇ ಬಂದಿರೋದನ್ನ, ಅದೇ ರೀತಿಯಾಗಿ ಒಂದ್ ಕಡೆ ಬಂಡೆಪ್ಪ ಕಾಶಂಪುರ್ ಅವರು ಕೂಡ ಅವ್ರನ್ನ ಅಲ್ಲಿ ಮಾತನಾಡಿಸಿದ್ರು. ಈಗ ಜಮೀರ್ ಅಹಮದ್ ಅವರು ಆನಂದ್ ಸಿಂಗ್ ಅವ್ರನ್ನ ಅನಾರೋಗ್ಯದ ಜೊತೆಗೆ ಅವ್ರನ್ನ ಅಲ್ಲಿ ಕರ್ಕೊಂಡು ಬಂದಿರೋದು. ಅನಾರೋಗ್ಯ ಇದ್ರೂ ಕೂಡ ಆನಂದ್ ಸಿಂಗ್ ಅವರು ಅಲ್ಲಿ ಆಗಮಿಸಿದ್ದಾರೆ. ಹಲವಾರು ಜನ ಈಗಾಗಲೇ ಬರ್ತಿರುವಂತದ್ದನ್ನ ನೋಡ್ತಾ ಇದ್ರಿ. ಈಗಾಗಲೇ ಬಹಳಷ್ಟು ನಿರೀಕ್ಷೆ ಇತ್ತು ಆನಂದ್ ಸಿಂಗ್ ಅವರ ವಿಚಾರದಲ್ಲಿ. ಬಹಳಷ್ಟು ಒಂದು ರೀತಿಯಾಗಿ ಏಟನ್ನು ತಿಂದ ನಂತರ ಸೊರಗಿರೋ ಹಾಗೆ ಕಾಣ್ತಾ ಇದೆ. ಬಹಳಷ್ಟು ಜನ ಬಂದು ಮಾತಾಡ್ತಾ ಇದ್ದಾರೆ ಅವ್ರ ಜೊತೆಗೆ, ಏನು ಹೇಗಿದ್ದೀರಿ, ಆರೋಗ್ಯ ಹೇಗಿದೆ ಅಂತ. ಇನ್ನು ಸಿದ್ದರಾಮಯ್ಯನವರ ನಿವಾಸದಲ್ಲಿ ಒಂದಷ್ಟು ಚರ್ಚೆ ಆಗುತ್ತೆ. ಈಗ ಆರೋಗ್ಯದ ವಿಚಾರಣೆ ಆಗ್ತಾ ಇದೆ. ಜಮೀರ್ ಅಹಮದ್ ಅವರು ಕೂಡ ಏನಿದೆ, ಏಟ್ ಆಗಿದೆಯಾ ನಿಮಗೆ ಅನ್ನೋ ರೀತಿಯಾಗಿ ಅವ್ರನ್ನ ಕರ್ಕೊಂಡು ಬಂದ್ರೆ ಈಗ ಉಳಿದಂತವ್ರು ಕೂಡ ಅವ್ರನ್ನ ಮಾತನಾಡ್ತಾ ಇದ್ದಾರೆ. ಆ ಮೂಲಕ ಇದೆಲ್ಲವೂ ಕೂಡ ಅವ್ರೀಗ ಮುನಿರತ್ನ ಅವರು ಕೂಡ ಮಾತಾಡ್ತಿರುವಂತ ನೋಡ್ತಾ ಇದ್ರಿ. ರಾಜರಾಜೇಶ್ವರಿ ನಗರದ ಶಾಸಕರು. ಈಗ ಆನಂದ್ ಸಿಂಗ್ ಅವರ ಎಂಟ್ರಿ ಆಗಿದೆ. ಆದ್ರೆ ಕಂಪ್ಲಿ ಗಣೇಶ್ ಅವರು ಇದಾರ, ಹೊಡೆತ ಕೊಟ್ಟಂತ ಕಂಪ್ಲಿ ಗಣೇಶ್ ಅವರು ಬರ್ತಾರ ಅನ್ನೋದು ಪ್ರಶ್ನೆ. ಈಗ ವಿಧಾನಸೌಧದ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ರಾಜ್ಯಪಾಲರ ಸ್ವಾಗತಕ್ಕೆ ಸಜ್ಜಾಗಿದೆ ವಿಧಾನಸೌಧ. ಈಗ ಒಳಭಾಗದಲ್ಲಿ ಆನಂದ್ ಸಿಂಗ್ ಅವರು ಆಸೀನರಾಗಿದ್ದಾರೆ. ಅವರ ಜೊತೆ ಮಾತುಕತೆಯನ್ನ ನಡೆಸ್ತಿರುವಂತದ್ದು ಈಗಾಗಲೇ ಭೀಮಾ ನಾಯ್ಕ ಅಂತ ಕಾಣಿಸುತ್ತೆ. ಅದು ಜೊತೆಗೆ ಮುನಿರತ್ನ ಅವರು ಕೂಡ ಮಾತನಾಡಿಸಿದ್ದಾರೆ. ಈ ರೀತಿಯಾಗಿ ಈಗ ಒಂದ್ ಕಡೆ ರಾಜ್ಯಪಾಲರ ಒಂದು ವೆಲ್ಕಮ್ಗೆ ಸಿದ್ಧವಾಗಿದೆ, ಇನ್ನೊಂದ್ ಕಡೆ ಒಬ್ಬೊಬ್ಬರೇ ಬಂದು ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಆನಂದ್ ಸಿಂಗ್ ಅವರು ಗಾಯದ ನಡುವೆ ಕೂಡ ಒಂದಷ್ಟು ಟ್ರೀಟ್ಮೆಂಟ್ ಅನ್ನ ಪಡಿತಿದ್ದಾರೆ. ಫ್ರಾಕ್ಚರ್ ಆಗಿದೆ ಕೈ. ಅದೇ ರೀತಿಯಾಗಿ ಅವರು ಕೂಲಿಂಗ್ ಗ್ಲಾಸ್ ಅನ್ನ ಕೂಡ ಧರಿಸಿರುವಂತದನ್ನ ನೋಡ್ತಾ ಇದ್ರಿ. ಮೋಸ್ಟ್ಲಿ ಕಣ್ಣಿಗೆ ಆಗಿರುವಂತಹ ಏಟನ್ನ ಅವಾಯ್ಡ್ ಮಾಡೋದಕ್ಕೆ, ಆ ಒಂದು ಏಟಿನ ಗುರುತೇನಿದೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆ ಒಂದು ತಂಪು ಕನ್ನಡಕವನ್ನ ಧರಿಸಿರುವಂತಹ ಸಾಧ್ಯತೆ ಇದೆ. ಈ ರೀತಿಯಾಗಿ ಗಲಾಟೆಯಲ್ಲಿ ಗಾಯಗೊಂಡಿದ್ದಂತ ಆನಂದ್ ಸಿಂಗ್ ಫೈನಲಿ ಜಮೀರ್ ಅಹಮದ್ ಅವರು ಅವ್ರ ಮನೆಗೆ ಹೋಗಿದ್ರು, ಅವ್ರನ್ನ ಕರ್ಕೊಂಡು ಬಂದ್ರು, ಸಿದ್ದರಾಮಯ್ಯನವ್ರ ನಿವಾಸಕ್ಕೆ ಕರ್ಕೊಂಡು ಬಂದ್ರು. ನಂತರ ಒಂದಷ್ಟು ಅಸಮಾಧಾನ ಇತ್ತು ಅವರಿಗೆ. ಈ ರೀತಿಯಾಗಿ ಪಕ್ಷದ ನಾಯಕನೇ ನನ್ನ ಮೇಲೆ ಕೈ ಮಾಡಿರುವಂತದ್ದು, ಅದು ಕೂಡ ಆಪ್ತ ಪಕ್ಕದ ಕ್ಷೇತ್ರದ ಶಾಸಕನೇ ಕಂಪ್ಲಿ ಗಣೇಶ್. ಈ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿ ಸದ್ಯಕ್ಕೆ ಫೈನಲಿ ಆನಂದ್ ಸಿಂಗ್ ಬಂದಿದ್ದಾರೆ. ಆದ್ರೆ ಈಗ ಕಂಪ್ಲಿ ಗಣೇಶ್ ಮತ್ತು ಉಳಿದಂತ 4 ಜನರ ರೆಬೆಲ್ ಟೀಮ್ ಇವರೇನ್ ಬರ್ತಾರಾ ಇವತ್ತು ಅನ್ನೋದು ಪ್ರಶ್ನೆ. ಕಂಪ್ಲಿ ಗಣೇಶ್ ಬರ್ತಾರಾ ಅಂತ ಈಗ ಒಬ್ಬೊಬ್ಬರೇ ಬಂದವರನ್ನ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆರೋಗ್ಯ ಹೇಗಿದೆ ಅನ್ನೋ ವಿಚಾರದಲ್ಲಿ ಈಗ ಎಂ.ಬಿ. ಪಾಟೀಲ್ ಗೃಹ ಸಚಿವರು ಕೂಡ ಬಂದು ಮಾತಾಡ್ತಿದ್ದಾರೆ. ಜೊತೆಗೆ ಜಯಮಾಲಾ ಅವರು ಕೂಡ ಈಗ ಆರೋಗ್ಯ ಹೇಗಿದೆ ಅನ್ನೋ ನಿಟ್ಟಿನಲ್ಲಿ ಈಗ ಎಂ.ಬಿ. ಪಾಟೀಲ್ ಅವರ ಜೊತೆಗೆ ಹಸ್ತಲಾಘವ ಮಾಡಿ ಮಾತುಕತೆಯನ್ನ ನಡೆಸ್ತಾ ಇರೋದು. ಹೇಗಿದ್ದೀರಿ, ಆರಾಮಾಗಿದ್ದೀರಿ, ಟ್ರೀಟ್ಮೆಂಟ್ ಎಲ್ಲ ತೆಗೆದುಕೊಳ್ತಿದ್ದಾರಾ, ಮೆಡಿಸಿನ್ ಎಲ್ಲ ಆಗ್ತಿದೆ ಅನ್ನೋ ರೀತಿಯಾಗಿ ಉಭಯ ಕುಶಲೋಪರಿ. ಏನೊಂದ್ ಕಡೆ ಈಗ ಮುಖ್ಯಮಂತ್ರಿಗಳು ಎಂಟರ್ ಆಗಿರುವಂತದನ್ನ, ಜೊತೆಗೆ ಜಮೀರ್ ಅವರು ಕರ್ಕೊಂಡು ಬಂದಂತಹ ದೃಶ್ಯಗಳು ಅಧಿವೇಶನಕ್ಕೆ ನಂತರ ಆಸೀನರಾಗಿರುವಂತದ್ದು. ಈ ರೀತಿಯಾಗಿ ಈಗ ಸಾಕಷ್ಟು ವಿಚಾರಗಳು ನಡೀತಿದೆ. ಅದರಲ್ಲಿ ಈಗ ಗೋಕಾಕ್ನ ಶಾಸಕರು, ಜೊತೆಗೆ ನಾಗೇಂದ್ರ, ಇನ್ನು ಮಹೇಶ್ ಕಮಟಳ್ಳಿ, ಉಮೇಶ್ ಜಾಧವ್, ಈ 4 ಜನ ಏನಾದ್ರು ಬಂದ್ಬಿಟ್ರೆ ಕಾಂಗ್ರೆಸ್ನವರು ಒಂದು ರೀತಿಯಾಗಿ ರಿಲೀಫ್ ಆಗ್ಬೋದು ಅಂತ ಕಾಣಿಸುತ್ತೆ. ಸದ್ಯಕ್ಕೆ ಆನಂದ್ ಸಿಂಗ್ ಅವರು ಬಂದಿದ್ದಾರೆ. ಆದ್ರೆ ಕಂಪ್ಲಿ ಗಣೇಶ್ ಬಹುತೇಕ ಡೌಟ್ ಇದೆ ಅಂತ ಹೇಳಲಾಗ್ತಿದೆ. ಬಂದ್ರೂ ಕಷ್ಟ, ಬರ್ದೇ ಇದ್ರೂ ಕಷ್ಟ ಅನ್ನೋ ರೀತಿಯಂತ ಪರಿಸ್ಥಿತಿ ಅವರಿಗೆ ನಿರ್ಮಾಣವಾಗಿರೋದು. ಈಗ ಒಬ್ಬೊಬ್ಬರೇ ಒಂದು ಮಾತನಾಡ್ತಾ ಇದ್ದಾರೆ. ಆನಂದ್ ಸಿಂಗ್ ಅವರ ಆರೋಗ್ಯ ವಿಚಾರಣೆ ಆಗ್ತಾ ಇದೆ. ಸಾಮಾನ್ಯವಾಗಿ ಒಂದು ಕುತೂಹಲ ಇರುತ್ತೆ, ಏನಾಗಿದೆ, ರಿಕವರ್ ಆಗಿದ್ದೀರಾ ಅನ್ನೋ ಒಂದು ಪ್ರಶ್ನೆಗಳನ್ನ. ಇನ್ನೊಂದು ಕಡೆ ಈಗ ಸದನದಲ್ಲಿ, ಅಧಿವೇಶನದಲ್ಲಿ
ನೀವು ನೋಡ್ತಾ ಇರುವಂತದ್ದು ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಬಂದು ಆಸೀನರಾಗಿದ್ದಾರೆ. ಆ ಮೂಲಕ ಈಗ ರಾಜ್ಯಪಾಲರು ಬರೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅಧಿವೇಶನಕ್ಕೆ ಬರುವುದಿಲ್ಲ 3 ಶಾಸಕರು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. 3 ಶಾಸಕರಿಂದ ಸ್ಪೀಕರ್ಗೆ ಪತ್ರವನ್ನ ಕಳಿಸಲಾಗಿದೆ. ಆ ಮೂಲಕ 3 ಶಾಸಕರು ಅಧಿವೇಶನಕ್ಕೆ ಗೈರಾಗ್ತಾರೆ ಅಂತ ಅನಾರೋಗ್ಯ ಕಾರಣವನ್ನ ಹೇಳಿ ಸ್ಪೀಕರ್ಗೆ ಪತ್ರವನ್ನ ಬರೆದಿದ್ದಾರಂತೆ. ಆ ಮೂಲಕ ಅಧಿವೇಶನಕ್ಕೆ 3 ಶಾಸಕರು ಗೈರಾಗ್ತಾರೆ. ಆ 3 ಶಾಸಕರು ಯಾರು ಅಂತ ಕೂಡ ಈಗ ಗೊತ್ತಾಗುತ್ತೆ. 3 ಶಾಸಕರು ಮುಂಬೈನಲ್ಲೇ ಇದ್ದಾರೆ ಅನ್ನೋ ಒಂದು ವಿಚಾರ. ಅನಾರೋಗ್ಯ, ಪಾಪ ಮುಂಬೈನಲ್ಲೇ ಟ್ರೀಟ್ಮೆಂಟ್ ಅನ್ನ ಪಡೀತಿದ್ದಾರೆ ಅಂತ ಕಾಣಿಸುತ್ತೆ. ಆದ್ರೆ ನಮಗೆ ಆರೋಗ್ಯ ಸರಿ ಇಲ್ಲ, ನಾವು ಬರ್ತಾ ಇಲ್ಲ ಅಂತ ಈಗ ಸ್ಪೀಕರ್ಗೆ ಪತ್ರವನ್ನ ಬರೆದಿದ್ದಾರೆ. ಆ ಮೂಲಕ ಗೋಕಾಕ್ನ ದರ್ಪದ ಶಾಸಕರು ಕೂಡ ಪತ್ರವನ್ನ ಬರೆದಿದ್ದಾರೆ. ನನಗೆ ಆರೋಗ್ಯ ಸರಿ ಇಲ್ಲ. ಶಾಸಕ ನಾಗೇಂದ್ರ, ಶಾಸಕ ಮಹೇಶ್ ಕುಮಟಳ್ಳಿ 3 ಜನ ಕೂಡ ಏನು ಮುಂಬೈನಲ್ಲೇ ಸೆಟ್ಲ್ ಆಗಿದ್ದಂತವ್ರು ಅನಾರೋಗ್ಯದ ಹಿನ್ನೆಲೆ ಸದನಕ್ಕೆ ನಾವು ಬರ್ತಾ ಇಲ್ಲ ಅಂತ ಪತ್ರವನ್ನ ಕಳಿಸಿದ್ದಾರಂತೆ ಸ್ಪೀಕರ್ ಅವರಿಗೆ. ಆ ಮೂಲಕ ಏನೊಂದು ನಿರೀಕ್ಷೆ ಇತ್ತು, ಫೈನಲಿ ಬರ್ತಾ ಇದ್ದಾರೆ, ಆನ್ ದ ವೇ ಇದ್ದಾರೆ ಅಂತಲ್ಲ. ಆದ್ರೆ ನಾವು ಬರ್ತಾ ಇಲ್ಲ, ನಮ್ಗೆ ಅನಾರೋಗ್ಯ ಇದೆ, ಹಾಗಾಗಿ ನಾವು ಬರ್ತಾ ಇಲ್ಲ. ಬಹಳ ದಿನಗಳಿಂದ ಪಾಪ ಅನಾರೋಗ್ಯ ಇಲ್ಲ, ಆರೋಗ್ಯ ಸರಿಯಾಗಿಲ್ಲ, ಅಧಿವೇಶನಕ್ಕೆ ನಾವು ಬರ್ತಾ ಇಲ್ಲ ಅಂತ 3 ಕೂಡ ಪತ್ರವನ್ನ ಬರೆದಿದ್ದಾರೆ. ಇದು ಗೋಕಾಕ್ನ ದರ್ಪದ ಶಾಸಕರು, ಅದೇ ರೀತಿಯಾಗಿ ನಾಗೇಂದ್ರ ಅವರು, ಮಹೇಶ್ ಕುಮಟಳ್ಳಿ 3 ಜನ ಕೂಡ ಅನಾರೋಗ್ಯದ ಕಾರಣ ನಮ್ಗೆ ಬರ್ಲಿಕ್ಕೆ ಆಗಲ್ಲ ಅಧಿವೇಶನಕ್ಕೆ ಅಂತ. ಆಲ್ಮೋಸ್ಟ್ ಈಗ ತಿಂಗಳು ಜಾಸ್ತಿ ಆಗ್ತಾ ಬಂತು. ಮುಂಬೈನಲ್ಲೇ ಸೆಟ್ಲ್ ಆಗಿದ್ದಾರೆ. ಅಲ್ಲಿನ ಕ್ಷೇತ್ರದ ಜನತೆ ಬಾಯ್ ಬಡ್ಕೋತಾ ಇದ್ದಾರೆ. ಅಲ್ಲಿ ಏನ್ ಮಾಡೋದು, ನಾವು ಯಾರಿಗೆ ನಮ್ಮ ತೊಂದರೆಗಳನ್ನ ಹೇಳ್ಕೊಳ್ಳೋದು ಅಂತ. ಆದ್ರೆ ಇವರಿಗೆ ಅನಾರೋಗ್ಯ, ಹಾಗಾಗಿ ಪತ್ರವನ್ನ ಬರೆದಿದ್ದಾರೆ. ನಾವು ಬರೋದಿಲ್ಲ, ಅನಾರೋಗ್ಯ ಹಿನ್ನೆಲೆ ಸದನಕ್ಕೆ ಹಾಜರಾಗ್ತಿಲ್ಲ ಅಂತ 3 ಶಾಸಕರು ಕೂಡ ಸ್ಪೀಕರ್ಗೆ ಪತ್ರವನ್ನ ಬರೀತಾರೆ. ಆ ಮೂಲಕ ಈಗ ಈ ಕಹಾನಿ ಇನ್ನೂ ಕೂಡ ಎಂಡ್ ಫುಲ್ ಸ್ಟಾಪ್ ಕಾಣುವಂತ ಸಾಧ್ಯತೆ ಕಾಣ್ತಾ ಇಲ್ಲ. ಈ 3 ಜನ ಈಗ ಬರ್ತಾ ಇದ್ರೆ ಏನಾದ್ರೂ ಒಂದು ಕನ್ಕ್ಲೂಷನ್ ಸಿಗ್ತಾ ಇತ್ತು. ಆದ್ರೆ ಈಗ ಬಂದಿಲ್ಲ. ಈಗ ಸತೀಶ್ ಜಾರಕಿಹೊಳಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದಾರೆ ನೋಡೋಣ. ಗೊತ್ತಿಲ್ಲ, ಇವತ್ತೇನೋ ನಾವು ನೋಡಿದಲ್ಲ, ಎಲ್ಲ ಲೆಟರ್ ಕೊಟ್ಟಾರ ಬರೋಲ್ಲ ಅಂತ ಅವರು. ಈಗ ನಾನು ನೋಡಿದೆ, ವಾಟ್ಸಪ್ ಅಲ್ಲಿ ನೋಡಿದೆ, ಸ್ಪೀಕರ್ಗೆ ಲೆಟರ್ ಕೊಟ್ಟಿದ್ದಾರಂತೆ, ನೋಡಿದೆ ನಾನು ಅಷ್ಟೇ. ಕಾರಣ ಏನು ಕೊಟ್ಟಿದ್ದಾರೆ ಸರ್ ಗೊತ್ತಿಲ್ಲ. ಜಸ್ಟ್ ನಾವು ಗಾಡಿಯಲ್ಲಿ ನೋಡಿದೆ ಅಷ್ಟೇ, ನಾನು ಮುಂದಿನ ನನಗೆ ಗೊತ್ತಿಲ್ಲ. ಮುಂಚೆ ಹೇಳಿದೆ. ನೀವೊಬ್ರು ಪಕ್ಷದ ಹಿರಿಯ ನಾಯಕರು, ಈ ರೀತಿಯಾಗಿ ನಡ್ಕೊಳ್ತಿರುವಂತ ಶಾಸಕರು ವಿರುದ್ಧ ಕ್ರಮ ಕೈಗೊಳ್ಳೋದು ಸ್ಪಷ್ಟ ಅಂತ ಅನ್ಸುತ್ತೆ. ಪಕ್ಷ ವಿಚಾರ ಮಾಡಬೇಕು, ಚಿಂತನೆ ಮಾಡಬೇಕು, ಮಾಡ್ತಿದ್ದಾರೆ. ನೋಡೋಣ, ಇನ್ನೂ ಕೂಡ ಬರ್ತಾರೆ, ನಮ್ಮ ಜೊತೆ ಇರ್ತಾರಂತ ಆಸೆ ಇದೆ. ಕಾದು ನೋಡ್ತಾ ಇದೀವಿ ಅಷ್ಟೇ. ಇಷ್ಟು ದಿನ ಆದ್ರೂ ಕೂಡ ಕಾದು ನೋಡ್ತೀನಿ ಅಂತ ಹೇಳ್ತಾರೆ. ಬರ್ಬೇಕಲ್ಲ, ಇದು ಸಂಪರ್ಕ ಸಿಕ್ಕಿಲ್ಲ. ಇವತ್ತು ಅಧಿವೇಶನ ನಡೀತಾ ಇದೆ, ಬರಲೇಬೇಕಂತ ಆಸೆ ಇದೆ. ಬರ್ತಾರೆ, ನೋಡೋಣ. ಇನ್ನೂ ಒಂದು 10 days ಅಧಿವೇಶನ ಇದೆ, ಕಾದು ನೋಡ್ತೀವಿ. ಈ ಬಗ್ಗೆ ರಮೇಶ್ ಹಿರೇಜಂಬೂರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಮೇಶ್, ಇದೀಗ 3 ಜನರ ಹೈಡ್ ಅಂಡ್ ಸೀಕ್ ಆಟ ಕಣ್ಣಾ ಮುಚ್ಚಾಲೆ ಇನ್ನು ಮುಂದುವರಿಯುತ್ತಾ. ಹಾಗಾದ್ರೆ ಈಗ ಲೆಟರ್ ಬಂದಿದೆ ಅಂತ ಏನ್ ತಿಳಿಸಿದಾರೆ ಅಂತ ಕಾರಣ? ಅವಿನಾಶ್, ಈಗ ಏನಿರ್ತಕ್ಕಂಥ ರೆಬಲ್ ಶಾಸಕರು ಸದನಕ್ಕೆ ಗೈರು ಹಾಜರಾಗ್ಲಿಕ್ಕೆ ನಿರ್ಧಾರ ಮಾಡಿರುವಂತದ್ದು. ಸೊ ಅವರು ಈಗಾಗಲೇ ನೀಡಿರ್ತಕ್ಕಂಥ ನೋಟಿಸ್ಗೆ ಯಾವುದೇ ರೀತಿಯ ಏನು ಮನ್ನಣೆಯನ್ನ ನೀಡಿಲ್ಲ. ಸೊ ನಾವು ಈಗ ಬೇರೆ ಕೆಲಸದಲ್ಲಿರೋ ಹಿನ್ನೆಲೆಯಲ್ಲಿ ನೀವು ಸದನಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಸಮಜಾಯಿಷಿಯನ್ನ ಅವರು ಕೊಟ್ಟಿದ್ದಾರೆ. ಆದ್ರೆ ಸೊ ಸದ್ಯಕ್ಕೆ ಕಾಂಗ್ರೆಸ್ನ ನಾಯಕರು ಏನು ಬಜೆಟ್ ಮಂಡನೆವರೆಗೂ ಕೂಡ ಕಾದು ನೋಡ್ಲಿಕ್ಕೆ ಕಾಯ್ತಾ ಇರ್ತಕ್ಕಂಥದ್ದು. ಅಲ್ಲಿವರೆಗೂ ಕೂಡ ಕಾದು ನೋಡೋಣ, ನಂತರ ಮುಂದಿನ ಏನು ನಿರ್ಧಾರವನ್ನು ಮಾಡೋಣ. ಸದ್ಯಕ್ಕೆ ಏನು ಈಗಾಗಲೇ ನಾಗೇಂದ್ರ ಇರ್ಬೋದು, ಮಹೇಶ್ ಕುಮಟಳ್ಳಿ ಇರ್ಬೋದು, ಇಬ್ಬರು ಕೂಡ ಅನಾರೋಗ್ಯದ ಕಾರಣವನ್ನ ನೀಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಸ್ಪೀಕರ್ಗೆ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಆದ್ರೆ ಗೋಕಾಕ್ ಶಾಸಕರು ಕೂಡ ಅವರು ಕೂಡ ಅನಾರೋಗ್ಯದ ಕಾರಣವನ್ನು ನೀಡಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸದನಕ್ಕೆ ಗೈರು ಹಾಜರಾಗ್ಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಜೊತೆಗೆ ಕಾನೂನಾತ್ಮಕವಾದ ಸಮಸ್ಯೆಗಳಿಂದ ದೂರ ಇರ್ಲಿಕ್ಕೆ ಇರುವ ಕಾರಣಕ್ಕಾಗಿ ಅನಾರೋಗ್ಯದ ಕಾರಣವನ್ನ ನೀಡಿರ್ತಕ್ಕಂಥದ್ದು. ಆದ್ರೆ ಕಾಂಗ್ರೆಸ್ ನಾಯಕರಿಗೆ ಎಲ್ಲರೂ ಕೂಡ ಚೆನ್ನಾಗಿ ಗೊತ್ತು, ಇವರು ಏನು ಬೇಕಂತಲೇ ಈ ಸದನಕ್ಕೆ ಬಂದಿಲ್ಲ ಅನ್ನುವಂಥದ್ದು. ಆದ್ರೆ ಕಾಂಗ್ರೆಸ್ ನಾಯಕರು ಯಾವ ರೀತಿ ಇವರ ಮೇಲೆ ನಿರ್ಧಾರವನ್ನು ಕೈಗೊಳ್ತಾರ, ಅಥವಾ ಏನು ಮುಂದಿನ ದಿನಗಳಲ್ಲಿ ಮತ್ತೊಂದು ನೋಟಿಸ್ ಅನ್ನ ಕೊಡ್ತಾರಾ, ಅಥವಾ ಏನ್ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು ಕಾದು ನೋಡಬೇಕು. ಆದ್ರೆ ಸ್ಪೀಕರ್ಗೆ ಅನಾರೋಗ್ಯದ ಕಾರಣವನ್ನ ನೀಡಿರುವ ಹಿನ್ನೆಲೆಯಲ್ಲಿ ಸ್ಪೀಕರ್ ಯಾವುದೇ ರೀತಿಯ ಅವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಬೇಕಾದಂತ ಅವಕಾಶಗಳಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಕಾನೂನಾತ್ಮಕ ಒಂದು ರಕ್ಷಣಾತ್ಮಕ ಆಟವನ್ನ ರೆಬೆಲ್ ನಾಯಕರು ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅವಿನಾಶ್. ಅಲ್ಲ, ಹಾಗಾದ್ರೆ ಈಗ ವಾಟ್ ನೆಕ್ಸ್ಟ್ ಅಂತ ಈಗ ಕಾಂಗ್ರೆಸ್ನವರು ಇದನ್ನ ಎಷ್ಟು ಟೈಮ್ ಇದೇ ಕಾರಣಗಳನ್ನ ನೋಡ್ಕೊಂಡು ಹೋಗ್ತಾರೆ? ಏನಾದ್ರೂ ಕ್ರಮ ಕೈಗೊಳ್ತಾರ ಸೀರಿಯಸ್ ಆಗಿ ಈ ಬಾರಿ? ಖಂಡಿತ ಅವಿನಾಶ್, ಯಾಕೆಂದ್ರೆ ಇದು ಒಂದು ರೀತಿ ಹಗ್ಗ ಜಗ್ಗಾಟ ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇರುವಂತದ್ದು. ಸ್ಪೀಕರು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಕ್ಕೆ ಬರೋದಿಲ್ಲ, ಯಾಕೆಂದ್ರೆ ಸದನಕ್ಕೆ ನಾವು ಹಾಜರಾಗೋದಿಲ್ಲ, ಸೊ ಅನಾರೋಗ್ಯದ ಕಾರಣ ನೀಡಿದ್ದೀವಿ ಅಂತ ಪ್ರತ್ಯೇಕವಾಗಿ ಅವರೆಲ್ಲರೂ ಕೂಡ ಪತ್ರವನ್ನು ಕಳಿಸಿರುವ ಹಿನ್ನೆಲೆಯಲ್ಲಿ ಸ್ಪೀಕರ್ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಕ್ಕೆ ಬರೋದಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಚೆನ್ನಾಗಿ ಅಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರು ಇರ್ಬೋದು ಅಥವಾ ಸಿದ್ದರಾಮಯ್ಯ ಇರ್ಬೋದು, ಅವ್ರ ಯಾರ ಸಂಪರ್ಕ ಕೂಡ ಅವ್ರಿಗೆ ಸಿಕ್ಕಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಯಾವ ರೀತಿ ಕ್ರಮ
ಎಸ್ ರಮೇಶ್, ಧನ್ಯವಾದ ಮಾತಿಗಾಗಿ. ಈಗ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಲು ತೀರ್ಮಾನವನ್ನ ಮಾಡಲಾಗಿದೆ ಅನ್ನೋದು ಬಿಜೆಪಿ ಅವರು ಸ್ವಲ್ಪ ಹೊತ್ತಿನ ಹಿಂದೆ ಈ ಒಂದು ತೀರ್ಮಾನದಿಂದ ದೂರ ಉಳಿದಿದ್ರು. ಆದ್ರೆ ಭಾಷಣಕ್ಕೆ ಅಡ್ಡಿಪಡಿಸಬೇಕು ಅಂತ ಈಗ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅನ್ನೋ ಒಂದು ಸಾಧ್ಯತೆ ಇದೆ. ಸರ್ಕಾರದ ಸಾಧನೆಯನ್ನ ರಾಜ್ಯಪಾಲರು ಹೇಳ್ತಾರೆ. ಒಂದು ವೇಳೆ ಅವರು ಹೇಳಿದ್ರೆ ಅದೊಂದು ರೀತಿಯಾಗಿ ಪಾಸಿಟಿವ್ ಆಗಿ ಟರ್ನ್ಔಟ್ ಆಗ್ಬೋದು. ಕೆಲವೇ ಕ್ಷಣಗಳಲ್ಲಿ ಆರೋಪವಾಗುತ್ತೆ ರಾಜ್ಯಪಾಲರ ಭಾಷಣ, ಆದ್ರೆ ಭಾಷಣಕ್ಕೆ ಅವಕಾಶವನ್ನ ಕೊಡಬಾರದು. ಕೊನೆ ಕ್ಷಣಗಳಲ್ಲಿ ಈ ನಿರ್ಧಾರಕ್ಕೆ ಬಿಜೆಪಿ ಅವರು ಬಂದಿದ್ದಾರೆ ಅಂತ ಪಾಸಿಟಿವ್ ಅಂಶಗಳನ್ನ, ಸರ್ಕಾರದ ಸಾಧನೆಯನ್ನ ಆ ಒಂದು ಭಾಷಣದಲ್ಲಿ ತಿಳಿಸ್ತಾರೆ ರಾಜ್ಯಪಾಲರು. ಆದ್ರೆ ಒಂದು ವೇಳೆ ಆ ಒಂದು ವಿಚಾರಗಳನ್ನ ಅವರು ತಿಳಿಸಿದ್ರೆ ಅದು ಮೈತ್ರಿ ಸರ್ಕಾರಕ್ಕೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಭಾಷಣಕ್ಕೆ ಅವಕಾಶವನ್ನೇ ಕೊಡದಿದ್ರೆ ಹೇಗೆ, ಆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಆ ಮೂಲಕ ಒಂದ್ ಕಡೆ 3 ಶಾಸಕರು ಕೂಡ ಬರ್ತಾ ಇಲ್ಲ, ಇನ್ನೊಂದು ಕಡೆ ಭಾಷಣಕ್ಕೆ ಅಡ್ಡಿಪಡಿಸಿರುವಂತದ್ದು. ಈ ರೀತಿಯಾಗಿ ಓವರ್ ಆಲ್ ಸಾಕಷ್ಟು ಹೈಡ್ರಾಮಾಗಳು ನಡೀತಾ ಇದೆ ಈಗ ಅಧಿವೇಶನದಲ್ಲಿ. ಒಂದ್ ಕಡೆ ರಾಜ್ಯಪಾಲರ ಎಂಟ್ರಿಗೆ ವೇದಿಕೆ ಸಜ್ಜೆ ಆಗ್ತಿದ್ರೆ, ಇನ್ನೊಂದು ಕಡೆ ಈಗ ಬಿಜೆಪಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಬೇಕು ಅಂತ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿರೋದು. ಅದೇ ರೀತಿಯಾಗಿ ಈಗ ಸಾಕಷ್ಟು ಪೊಲೀಸ್ ಭದ್ರತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅಲೋಕ್ ಕುಮಾರ್ ಅವರು ಕೂಡ ನೇತೃತ್ವವನ್ನು ವಹಿಸಿಕೊಂಡು ಈಗಾಗಲೇ ಎಲ್ಲವನ್ನು ಕೂಡ ಬೆಳಗ್ಗೆಯಿಂದ ನೋಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಈಗ ರಾಜ್ಯಪಾಲರ ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅದೇ ರೀತಿಯಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿವೇಶನಕ್ಕೆ ಎಂಟ್ರಿ ಕೊಡ್ತಾರೆ. ವಿಧಾನಸೌಧಕ್ಕೆ ಈಗಾಗಲೇ ಆಗಮಿಸಿದ್ದಾರೆ. ಈಗ ನೋಡ್ತಾ ಇದ್ರಿ VR ವಾಲಾ ಅವರು ಬಂದಿರೋ, ಜೊತೆಗೆ ಸ್ಪೀಕರ್ ಅವರು. ಇದೀಗ ಅಧಿವೇಶನಕ್ಕೆ ಆಗಮಿಸಿದ್ದಾರೆ. ವಿಧಾನಸಭೆಗೆ ರಾಜ್ಯಪಾಲರ ಆಗಮನ ಆಗಿದೆ. ವಜೂಭಾಯಿ ವಾಲಾ ಅವರ ಜೊತೆಗೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕೂಡ ಎಲ್ಲರಿಗೂ ಕೂಡ ಏನು ವಂದಿಸ್ತಾ ಇದ್ದಾರೆ. ಜೊತೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭಾಷಣ ಆರಂಭವಾಗುತ್ತೆ. ರಾಜ್ಯ ಸರ್ಕಾರದ ಸಾಧನೆಗಳ ಕುರಿತಂತಹ ಭಾಷಣ ಆರಂಭವಾಗುತ್ತೆ.
माननीय सभापति कर्नाटक विधान परिषद, माननीय अध्यक्ष कर्नाटक विधानसभा, माननीय मुख्यमंत्री कर्नाटक, माननीय उप मुख्यमंत्री कर्नाटक, विधान परिषद के माननीय नेता प्रतिपक्ष, विधानसभा के माननीय नेता परिपक्ष, माननीय मंत्रीगण तथा कर्नाटक विधानमंडल के माननीय सदस्यगण, मैं कर्नाटक विधानसभा मंडल के संयुक्त अधिवेशन में आप सबका हार्दिक स्वागत करता हूँ। आप सबको नए वर्ष की ढेर सारी शुभकामनाएं। मुझे आशा है कि इस क्षेत्र में विभिन्न मुद्दों और राज्यों के समक्ष आ रही चुनौतियों पर सार्थक चर्चा होगी और उसके परिणाम स्वरूप योजना के क्रियान्वित तथा सेवा प्रदान करने की शैली को और बेहतर बनाने के लिए सुविचारित एवं सकारात्मक सुझाव सामने आएंगे। यह चिंता का विषय है। खरीफ वर्ष 2018 के दौरान 100 तालुका और रबी वर्ष 2018 के दौरान 156 तालुका सूखे से बुरी तरह प्रभावित हुए थे। मेरी सरकार ने इन तालुका में पेयजल की आपूर्ति, चारे की उपलब्धता और रोजगार सृजन सुनिश्चित करने के लिए समय पर प्रयास प्रारंभ किए हैं। हमने किसी भी प्रकार की आयात स्थिति में निपटने के लिए जिलों को पर्याप्त निधि जारी कर दी है। चारे की कमी को पूरा करने के एक निवारक उपाय के स्वरूप में हरा चारा उगाने के लिए किसानों को चारे के 8,11,000 निःशुल्क दिए गए। इस कार्यक्रम के माध्यम से लगभग 30 लाख टन हरा चारा के उपलब्ध होने की संभावना है। आज सूखे के प्रभावित ग्रामीण क्षेत्रों में लोगों को आजीविका प्रदान करने के लिए रोजगार का सृजन करना अनिवार्य हो गया है। वर्ष 2018-19 में 31 जनवरी 2019 तक महात्मा गांधी राष्ट्रीय ग्रामीण रोजगार गारंटी योजना के तहत 18,56,000 परिवारों को रोजगार प्रदान करके 812 लाख से अधिक कार्य दिवस सृजित किए गए हैं। सूखा प्रभावित तालुका में प्रत्येक जॉब कार्ड धारक को 150 दिनों का रोजगार उपलब्ध कराया जाएगा। मेरी सरकार इस बात से अवगत है कि लंबे समय तक एवं बार बार पड़ने वाले इस सूखे से उत्पन्न होने वाले संकट से निपटने के लिए एक दीर्घकालीन कार्य योजना कार्यान्वित करने की आवश्यकता है। हम जल संसाधनों का सक्षम सुनिश्चित करने के लिए लघु सिंचाई प्रणाली का और वर्ष जल संग्रह को बढ़ावा देती हम शून्य बजट आधारित प्राकृतिक खेती और इजराइल कृषि पद्धतियों को अपनाने जाने और प्रयासों के माध्यम से खेती प्रचलित प्रथाओं में सुधार किए जाने की गति में तेजी भी लाना चाहते हैं। इजराइल प्रौद्योगिकी आधारित कृषि प्रणाली का कार्यान्वयन करने के लिए एक विशेष मिशन निशलर की स्थापना की गई है। क्या करने का अंग्रेजों और कर दिया हाँ ओके प्लीज बैठ जाओ आप आवाज करेंगे तो मैं कंक्लूड कर दूंगा इसको। देखो इसे कर्नाटक को अपनी प्रगति नीतियों और विकास कार्यक्रम के सफल कार्यान्वयन के लिए जाना पड़ता है। बहुत से राज्यों ने हमारे द्वारा प्रारंभ किए गए नवोन्मेषी कार्यक्रम को अपनाया है। इस राज्य को उत्तरोत्तर प्रगति के पथ पर अग्रसर रखना इस महान सदन के माननीय सदस्यों का दायित्व है। मैं सभी सदस्यों से इस सत्र के दौरान सकारात्मक एवं ज्ञानवर्धक चर्चा और विचार विमर्श सूचित करने में
सहयोग की अपील करता हूँ। हम टीम कर्नाटक को अपनी दृष्टि उच्च और विश्व में उत्कृष्ट बनाने की आकांक्षा रखनी होगी। जय हिंद, जय कर्नाटक। मेरा प्रवचन में ये पढ़ा हुआ ऐसे मैं डिक्लेयर करता हूँ। ಎಸೆದು ರಾಜ್ಯಪಾಲರು ಇದೀಗ ಹೊರಬರುತ್ತಿರುವಂತಹ ದೃಶ್ಯಗಳು. ರಾಜ್ಯಪಾಲರ ಭಾಷಣ ಯಾವಾಗ ಆರಂಭ ಆಯಿತು ಆ ಕ್ಷಣದಿಂದಲೇ ಆ ಒಂದು ಭಾಷಣಕ್ಕೆ ಅಡ್ಡಿಯನ್ನು ಪಡಿಸಿದ್ರು ಬಿಜೆಪಿಯ ಶಾಸಕರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ, ಧಿಕ್ಕಾರವನ್ನ ಕೂಗ್ತಾ ಅಲ್ಲಿ ಭಾಷಣವನ್ನ ಒಂದು ರೀತಿಯಾಗಿ ಗದ್ದಲದ ನಡುವೆ ಭಾಷಣ ಆರಂಭವಾಯಿತು, ನಂತರ ಸಾಕ್ತು. ಆದರೆ ತರಾತುರಿಯಲ್ಲಿ ಭಾಷಣವನ್ನ ಮುಕ್ತಾಯಗೊಳಿಸಿ ರಾಜ್ಯಪಾಲರಿಗೆ ಹೊರಟಿದ್ದಾರೆ. ಆ ಮೂಲಕ ಸದನದ ಬಾವಿಗಿಳಿದು ಬಿಜೆಪಿಯ ನಾಯಕರು ಶಾಸಕರು ಅಲ್ಲಿ ಧಿಕ್ಕಾರವನ್ನ ಕೂಗಿದ್ರು, ಭಾಷಣಕ್ಕೆ ಅಡ್ಡಿಪಡಿಸಿದ್ರು. ಆ ಮೂಲಕ ಈ ಒಂದು ನಿರೀಕ್ಷೆ ಇತ್ತು ಅವರು ಭಾಷಣಕ್ಕೆ ಅಡ್ಡಿಪಡಿಸಬಹುದು ಅಂತ. ಅದೇ ರೀತಿಯಾಗಿ ಈಗ ರಾಜ್ಯಪಾಲರು ತಮ್ಮ ಭಾಷಣವನ್ನ ಬೇಗ ಮುಗಿಸಿ ಮೊಟಕುಗೊಳಿಸಿ ತರಾತುರಿಯಲ್ಲಿ ಈಗ ಅವರು ಹೊರಟಿರುವಂತದ್ದು ತರಾತುರಿಯಲ್ಲಿ ಮುಗಿಸಿದ್ರು. ರೈತ ವಿರೋಧಿ ಸರ್ಕಾರ ಅಂತ ಘೋಷಣೆಯನ್ನ ಕೂಗಿದ್ರು. ನಂತರ ಈಗ ತರಾತುರಿಯಲ್ಲಿ ಭಾಷಣವನ್ನ ಮುಗಿಸಿ ರಾಜ್ಯಪಾಲರು ವಿಧಾನಸೌಧದಿಂದ ಈಗ ಹೊರಡ್ತಾ ಇದ್ದಾರೆ. ಬಿಜೆಪಿಯ ಗದ್ದಲ ಹಿನ್ನೆಲೆ ಭಾಷಣವನ್ನ ಮುಕ್ತಾಯ ಮಾಡಲಾಯಿತು. ಮಧ್ಯದಲ್ಲಿ ಒಂದು ಬಾರಿ ಅವರು ತಿಳಿಸಿದ್ರು ಕೂಡ ಈ ರೀತಿಯಾಗಿ ಉಳಿದ ಭಾಷಣ ಓದಿರೋದಾಗಿ ಅಂಗೀಕಾರ. ಆ ಮೂಲಕ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಬೇಕು ಅನ್ನೋ ಒಂದು ಬಿಜೆಪಿಯವರ ಪ್ಲಾನ್ ಏನಿತ್ತು ಅದು ಈಗ ಸದ್ಯಕ್ಕೆ ವರ್ಕ್ ಆಗಿದೆ. ರಾಜ್ಯಪಾಲರ ಭಾಷಣ ತರಾತುರಿಯಲ್ಲಿ ಮುಕ್ತಾಯವಾಯಿತು. 5 ನಿಮಿಷದಲ್ಲಿ ರಾಜ್ಯಪಾಲರ ಭಾಷಣ ಮುಕ್ತಾಯವಾಗಿದ್ದು ನಂತರ ಅವರು ಎಲ್ಲರಿಗೂ ವಂದಿಸುತ್ತಾ ಅಲ್ಲಿಂದ ಹೊರಟರು. ಸದನದ ಬಾವಿಗಿಳಿದು ಬಿಜೆಪಿಯ ನಾಯಕರು, ಬಿಜೆಪಿಯ ಶಾಸಕರು ಎಲ್ಲರೂ ಕೂಡ ಒಕ್ಕೊರಲಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ರೈತ ವಿರೋಧಿ ಸರ್ಕಾರ ಅಂತ 22 ಪುಟಗಳ ಭಾಷಣವನ್ನ ನೀಡಲಾಗಿತ್ತು. ಆದರೆ ಓದಿದ್ದು ಬರೀ 2 ಪುಟ ಮಾತ್ರ. ಅದು ಬಿಜೆಪಿಯ ನಿರೀಕ್ಷಿತ ಸ್ಟ್ರಾಟಜಿ ಆಗಿತ್ತು. ಕೆಲ ಹೊತ್ತಿನ ಹಿಂದೆ, ಒಂದು 10 ನಿಮಿಷದ ಹಿಂದೆ
ಭಾಷಣಕ್ಕೆ ಅಡ್ಡಿಯನ್ನ ಪಡಿಸೋದಿಲ್ಲ ಅನ್ನೋ ಪ್ಲಾನ್ ಇತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಭಾಷಣಕ್ಕೆ ಅಡ್ಡಿ ಪಡಿಸಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಿಜೆಪಿಯ ಶಾಸಕರು ಬರ್ತಾರೆ. ನಂತರ ರಾಜ್ಯಪಾಲರ ಭಾಷಣ ಆರಂಭವಾಗುತ್ತೆ. ಭಾಷಣ ಯಾವಾಗ ಆರಂಭವಾಗುತ್ತೋ ಆ ಕ್ಷಣದಲ್ಲೇ ಎಲ್ಲರೂ ಕೂಡ ಸದನದ ಬಾವಿಗಿಳಿದು ಬಿಜೆಪಿಯ ಎಲ್ಲ ಶಾಸಕರು ಧಿಕ್ಕಾರವನ್ನ ಕೂಗೋದಕ್ಕೆ ಶುರು ಮಾಡ್ತಾರೆ. ಗದ್ದಲ ಆರಂಭ ಆಗುತ್ತೆ. ಗದ್ದಲದ ನಡುವೆಯೇ ರಾಜ್ಯಪಾಲರು ಭಾಷಣವನ್ನು ಮುಂದುವರಿಸ್ತಾರೆ. ಮಧ್ಯದಲ್ಲೊಮ್ಮೆ ತಿಳಿಸ್ತಾರೆ, ಈ ರೀತಿಯಾಗಿ ಅಡ್ಡಿಪಡಿಸೋದು ತಪ್ಪು, ನಾನು ಮೊಟಕುಗೊಳಿಸಬೇಕಾಗತ್ತೆ, ಸಂಪೂರ್ಣವಾಗಿ ಭಾಷಣ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ. ಆದರೂ ಕೂಡ ಬಿಜೆಪಿಯ ಶಾಸಕರು ನಿಲ್ಲೋದಿಲ್ಲ, ಮುಂದುವರಿಯುತ್ತೆ. ನಂತರ 22 ಪುಟಗಳ ಭಾಷಣ ಏನಿತ್ತು ಅದನ್ನ 2 ಪುಟಗಳನ್ನ ಓದಿ ಅಲ್ಲಿಂದ ಭಾಷಣವನ್ನು ಮುಗಿಸಿ ಗವರ್ನರ್ ವಜುಭಾಯಿ ವಾಲಾ ಅವರು ಹೊರಡ್ತಾರೆ. ಅವ್ರನ್ನ ಸ್ಪೀಕರ್ ಸೇರಿದಂತೆ ಡಿಸಿಎಂ ಮತ್ತು ಸಿಎಂ ಬೀಳ್ಕೊಡ್ತಾರೆ. ಇದೀಗ ಸದ್ಯದ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಬಿಜೆಪಿಯವರು ಯಾವ ರೀತಿಯಾಗಿ ಅನ್ಕೊಂಡಿದ್ರು, ಪ್ಲಾನ್ ಮಾಡಿದ್ರು, ಬಿಜೆಪಿ ನಾಯಕರು ಬಿಎಸ್ವೈ ಅವರ ಸೂಚನೆಯ ಪ್ರಕಾರ ಎಲ್ಲರೂ ಕೂಡ ಸದನದ ಬಾವಿಗಿಳಿತಾರೆ. ರಾಜ್ಯಪಾಲರ ಭಾಷಣಕ್ಕೆ ಗದ್ದಲದ ಮೂಲಕ ಅಡಚಣೆಯನ್ನ ವ್ಯಕ್ತಪಡಿಸ್ತಾರೆ. ನಂತರ ರಾಜ್ಯಪಾಲರು ಸರ್ಕಾರದ ಸಾಧನೆಯ ಪುಟಗಳೇನಿತ್ತು 22 ಪುಟಗಳ ಒಂದು ಭಾಷಣ, ಅದರಲ್ಲಿ ಕೇವಲ 2 ಪುಟಗಳನ್ನ ಮಾತ್ರ ಓದಿ ನಂತರ ಅಲ್ಲಿಂದ ಹೊರಡ್ತಾರೆ. ಇದು ಸದ್ಯದ ಅಪ್ಡೇಟ್ಸ್. ನ್ಯೂಸ್ 18 ಕನ್ನಡ ನಿಮಗೆ ಪ್ರತಿಯೊಂದು ಪಿನ್ ಟು ಪಿನ್ ಒಂದು ಏನೇನಾಗ್ತಿದೆ ಅಧಿವೇಶನದಲ್ಲಿ ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ತಿಳಿಸುವಂತದ್ದು. ಬಿಜೆಪಿಯ ಗದ್ದಲದ ಹಿನ್ನೆಲೆ ಭಾಷಣ ಮುಕ್ತಾಯವಾಯಿತು. ಕೇವಲ 5 ನಿಮಿಷದಲ್ಲಿ ರಾಜ್ಯಪಾಲರು ಅಲ್ಲಿಂದ ಹೊರಡ್ತಾರೆ. ಈಗ ಕಾಂಗ್ರೆಸ್ ಕ್ಯಾಂಪ್ ಅನ್ನು ನೋಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಅವರ ಸುತ್ತ ಎಲ್ಲರೂ ಕೂಡ ನಡೆದಿದ್ದಾರೆ. ಅದೇ ರೀತಿಯಾಗಿ ಮಾತುಕತೆ ಆಗ್ತಾ ಇದೆ. ಇತ್ತ ಬಿಜೆಪಿಯ ಕಡೆಯಿಂದ ಗೋವಿಂದ ಕಾರಜೋಳ ಸೇರಿದಂತೆ ಹಲವಾರು ನಾಯಕರು, ಯಡಿಯೂರಪ್ಪನವರು ಅದೇ ರೀತಿಯಾಗಿ ಈಗಾಗಲೇ ಗದ್ದಲವನ್ನ ಎಬ್ಬಿಸಿ ಶಾಂತವಾಗಿ ಹೋಗಿ ತಮ್ಮ ತಮ್ಮ ಸೀಟ್ನಲ್ಲಿ ಕೂತಿದ್ದಾರೆ. ಈಗ ಬಜೆಟ್ ಅಧಿವೇಶನ ಏನು ನಿರೀಕ್ಷೆ ಇದೆ, ಮುಂದೆ ಗಣ್ಯರಿಗೆ ಸಂತಾಪವನ್ನು ವ್ಯಕ್ತಪಡಿಸೋದಿದೆ. ಈ ರೀತಿಯಾಗಿ ಎಲ್ಲವನ್ನ 22 ಪುಟಗಳ ಭಾಷಣ ಓದಬೇಕಾಗಿತ್ತು ರಾಜ್ಯಪಾಲರು. ಆದರೆ ಬಿಜೆಪಿಯವರ ಪ್ಲಾನ್ ಪ್ರಕಾರ ಈಗ ಅಡ್ಡಿಪಡಿಸಿದ್ರು. 5 ನಿಮಿಷದಲ್ಲಿ ರಾಜ್ಯಪಾಲರ ಭಾಷಣ ಮುಕ್ತಾಯವಾಯಿತು. ಗವರ್ನರ್ ಅವರು ಅಲ್ಲಿಂದ ಹೊರಟಿದ್ದಾರೆ. ಈಗ ಅಲ್ಲಿ ಯಡಿಯೂರಪ್ಪನವರು ಆಸೀನರಾಗಿರೋದನ್ನ ನೋಡ್ತಾ ಇದ್ದೀರಿ. ಅವರ ಸೂಚನೆ ಅಂತೆ ಈಗ ಎಲ್ಲಾ ನಾಯಕರು ಕೂಡ ಅಲ್ಲಿ ಒಕ್ಕೊರಲಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ರು ಅಂತ ಹೇಳ್ಬೋದು. ಭಾಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ, ಅರ್ಧಕ್ಕೂ ಅಲ್ಲ ಆರಂಭದಲ್ಲೇ ಮೊಟಕುಗೊಳಿಸಿ ಅಂತ ಹೇಳಬೇಕು, ಅಲ್ಲಿಂದ ಹೊರಡ್ತಾರೆ. ಈಗ ಎಲ್ಲರೂ ತುರತ ತಮ್ಮ ತಮ್ಮ ಸ್ಥಾನದಲ್ಲಿ. ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಅವರ ಗೆಳೆಯರು ಅಂತ ಹೇಳ್ಬೋದು ಎಚ್ ಡಿ ರೇವಣ್ಣ ಅವರು, ಬಹಳ ಒಂದು ಒಡನಾಟ ಅವರಿಗೆ ಹಲವಾರು ದಶಕಗಳದ್ದು ಈಗ ರಾಜ್ಯದಲ್ಲಿ. ಈಗ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ ಒಬ್ಬೊಬ್ಬರೇ ಶಾಸಕರನ್ನ. ಆ ಮೂಲಕ 3 ಜನ ಅತೃಪ್ತ ಶಾಸಕರು ಬರೋದಂತೂ ಈಗ ಪತ್ರ ನೀಡಾಗಿದೆ, ನಾವು ಬರೋದಿಲ್ಲ, ಆರೋಗ್ಯ ಸರಿಯಿಲ್ಲ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ ಅಂತ. ಇತ್ತ ಆನಂದ್ ಸಿಂಗ್ ಅನಾರೋಗ್ಯದ ನಡುವೆಯೂ ಕೂಡ ಬಂದು ಭಾಗವಹಿಸಿದ್ದಾರೆ. ಆದರೆ ಕಾಂಗ್ರೆಸ್ ಕ್ಯಾಂಪ್ನಲ್ಲಿ ಇನ್ನೂ ಕೂಡ ಮಾತುಕತೆ ಚರ್ಚೆಗಳು ಆಗ್ತಾ ಇದೆ. ಏನಾಯ್ತು, 3 ಜನ ಯಾಕೆ ಬರಲಿಲ್ಲ, ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಮಾತುಕತೆ. ಅಧಿವೇಶನಕ್ಕೆ ಆಬ್ಸೆಂಟ್ ಆಗಿರುವಂತ ಲಿಸ್ಟ್ ಅನ್ನ ಕೂಡ ನೋಡ್ತಾ ಇದ್ರಿ. ಒಂದ್ ಕಡೆ ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರ ಶಾಸಕರು ಅವರು ಕೂಡ ಬರ್ತಾ ಇಲ್ಲ. ಇತ್ತ ಮಹೇಶ್ ಕಮಟಳ್ಳಿ ಅಥಣಿಯ ಶಾಸಕರು ಅವರು ಕೂಡ ಆಬ್ಸೆಂಟ್ ಆಗಿದ್ದಾರೆ. ಇನ್ನು ಏನು ಗೋಕಾಕ್ನ ಶಾಸಕರು ಅವರಂತೂ ಬರೋ ಚಾನ್ಸಸ್ ಇಲ್ಲ ಅಂತ ಹೇಳಲಾಗ್ತಿತ್ತು. ಅದೇ ರೀತಿಯಾಗಿ ಅವ್ರು ಬಂದಿಲ್ಲ. ಇತ್ತ ನೋಡ್ತಾ ಇದ್ರಿ ಶಿವಲಿಂಗೇಗೌಡರು ಕೂಡ ಸೇರಿದಂತೆ ಹಲವಾರು ನಾಯಕರು ಬಂದು ಆನಂದ್ ಸಿಂಗ್ ಅವ್ರನ್ನ ಮಾತಾಡ್ತಾ ಇದ್ದಾರೆ. ಆರೋಗ್ಯ ಹೇಗಿದೆ, ಏನಾಯ್ತು, ಓಕೆ ಅಲ್ವಾ ಈಗ ಅಂತ. ಅಲ್ಲಿ ಆನಂದ್ ಸಿಂಗ್ ಅವರು ಎಕ್ಸ್ಪ್ಲೇನ್ ಕೂಡ ಮಾಡ್ತಿದ್ದಾರೆ, ಕಣ್ಣಿನ ಭಾಗಕ್ಕೆ ಏಟಾಗಿದೆ, ಕೂಲಿಂಗ್ ಗ್ಲಾಸ್ ಹಾಕೊಂಡು ಬಂದಿದ್ದೀನಿ ಅನ್ನೋ ರೀತಿಯಾಗಿ. ಇತ್ತ ಜಮೀರ್ ಅಹಮದ್ ಅವರು ಬೆಳಗ್ಗೆ ಆನಂದ್ ಸಿಂಗ್ ಅವ್ರ ನಿವಾಸಕ್ಕೆ ಹೋಗಿ ಅಲ್ಲಿಂದ ಅವ್ರನ್ನ ಸಿದ್ದರಾಮಯ್ಯನವ್ರ ನಿವಾಸಕ್ಕೆ ಕರ್ಕೊಂಡು ಬಂದು ಅಲ್ಲಿ ಮಾತುಕತೆ ಆಗುತ್ತೆ. ನಂತರ ಅವ್ರನ್ನ ತಮ್ಮ ಕಾರಲ್ಲೇ ಕೂರಿಸ್ಕೊಂಡು ಸಿದ್ದರಾಮಯ್ಯನವರು ರಾಜಾರೋಷವಾಗಿ ಬರ್ತಾರೆ. ಅಲ್ಲಿ ಟ್ರಬಲ್ ಶೂಟರ್ ಅಂತ ಅವ್ರನ್ನ ಕರಿತೀವಿ ನಾವು, ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಅವರು, ಕನ್ವಿನ್ಸ್ ಮಾಡಿ ನಾನು ಕರ್ಕೊಂಡು ಬರಬಲ್ಲೆ ಅಂತ. ಆದರೆ ಗೋಕಾಕ್ ಶಾಸಕರು ಮತ್ತು ಈ 3 ಶಾಸಕರು ಅವ್ರ ವಿಚಾರದಲ್ಲಿ ಇನ್ನೂ ಕೂಡ ಹಿನ್ನಡೆ. ಅವರು ಇವತ್ತು ಅಧಿವೇಶನಕ್ಕೆ ಬರೋದಿಲ್ಲ ಅಂತ ಸ್ಪೀಕರ್ ಅವರಿಗೆ ಪತ್ರವನ್ನ ಕಳಿಸಿದಾರಂತೆ. ಹಾಗಾಗಿ ಈ ಒಂದು ಹೈಡ್ ಅಂಡ್ ಸೀಕ್ ಆಟ ಇನ್ನಷ್ಟು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಜೊತೆಗೆ ಉಮೇಶ್ ಜಾಧವ್ ಅವರೇನಾದ್ರೂ ಬರ್ತಾರಾ ಇಲ್ವಾ ಅನ್ನೋದು ಈಗ ಪ್ರಶ್ನೆ. ಸದ್ಯಕ್ಕೆಲ್ಲೂ ಕೂಡ ಉಮೇಶ್ ಜಾಧವ್ ಅವರು ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಅವ್ರಿಗೇನು ಮನಸ್ತಾಪ ಇದೆ ಅದನ್ನ ಈ ಮೂಲಕ ಒಂದು ಮೆಸೇಜ್ ಅನ್ನ ಕಳಿಸುವಂತ ಪ್ರಯತ್ನವನ್ನು ಉಮೇಶ್ ಜಾಧವ್ ಮಾಡ್ತಿದ್ದಾರೆ ಅಂತ ಈಗ ಕಾರ್ಯಕರ್ತರು ವಲಯದಲ್ಲಿ ಚರ್ಚೆ ಆಗ್ತಿರೋದು. ಈಗ ಅಧಿವೇಶನದ ಒಳಗೆ ಆರಂಭದಲ್ಲಿ ಎಲ್ಲರೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಅದರಲ್ಲೂ ಆನಂದ್ ಸಿಂಗ್ ಅವರ ಸುತ್ತ ಬಹಳಷ್ಟು ಜನ, ಇನ್ನು ಹಳೆ ಹುಲಿಗಳು ಅಂತ ಹೇಳ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಎಚ್ ಡಿ ರೇವಣ್ಣ, ಈ ಹಿಂದೆ ಜೆಡಿಎಸ್ ನಲ್ಲಿ ಜೊತೆಯಾಗಿದ್ದಂಥವ್ರು, ಒಳ್ಳೆ ಸ್ನೇಹಿತರು ಕೂಡ, ಅವರು ಕೂಡ ಜೊತೆಯಾಗಿ ಪಕ್ಕದ ಸೀಟ್ನಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಬಹಳಷ್ಟು ಜನ ಸಿದ್ದರಾಮಯ್ಯನವರಿದ್ರೆ ಸುತ್ತಮುತ್ತ ನಾಯಕರು ಇದ್ದೇ ಇರ್ತಾರೆ. ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ನೋಡ್ತಾ ಇದ್ರಿ, ರಾಜ್ಯಪಾಲರನ್ನ ಬೀಳ್ಕೊಟ್ಟು ನಂತರ ಅವರು ಒಳಕ್ಕೆ ಪ್ರವೇಶವನ್ನ ಮಾಡಿದ್ದಾರೆ. ಏನೇನು ಭಾಷಣ ಆರಂಭದಲ್ಲೇ ಒಂದು ರೀತಿಯಾಗಿ ವಿಘ್ನಗಳ ಆರಂಭ ಆಯಿತು. ಬಿಜೆಪಿ ನಾಯಕರು ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ನಡೆಸಿದರು. ಗದ್ದಲದ ನಡುವೆ ಭಾಷಣ ಮುಂದುವರಿಯಿತು. ಆದರೂ ಕೂಡ ಬಿಜೆಪಿ ನಾಯಕರ ಪ್ರತಿರೋಧ ನಿಲ್ಲಿಲ್ಲ.
ನಂತರ 5 ನಿಮಿಷಕ್ಕೆ ಕೇವಲ 22 ಪುಟಗಳಲ್ಲಿ 2 ಪುಟಗಳನ್ನು ಓದಿ ರಾಜ್ಯಪಾಲರು ಅಲ್ಲಿಂದ ಹೊರಡ್ತಾರೆ. ಆ ಮೂಲಕ ಬಿಜೆಪಿಯ ಇನಿಷಿಯಲ್ ಪ್ಲಾನ್ ಏನಿತ್ತು ಅದನ್ನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಮಾಜಿ ಸಿಎಂ ಮತ್ತು ಹಾಲಿ ಸಿಎಂ ಅವರ ಮಾತುಕತೆ ನೋಡ್ತಾ ಇದ್ರಿ. ಅಧಿವೇಶನದಲ್ಲಿ ತುಂಬಾ ರಿಲ್ಯಾಕ್ಸ್ ಆದಾಗೆ ಕಾಣ್ತಾ ಇದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಕ್ಯಾಂಪ್ನಲ್ಲಿ. ಆದರೆ ಅದು ಕೇವಲ ಮುಖಭಾವಕ್ಕೆ ಮಾತ್ರ ಸೀಮಿತವಾ, ನಿಜಕ್ಕೂ ಒಳಗೊಳಗೆ ರಿಲ್ಯಾಕ್ಸ್ ಆಗಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ 3 ಶಾಸಕರು ಇನ್ನೂ ಕೂಡ ಬಂದಿಲ್ಲ. ಇನ್ನೊಂದು ಕಡೆ ಬಜೆಟ್ ವಿಚಾರದಲ್ಲಿ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಬಜೆಟ್ ಅನ್ನು ಮಂಡನೆ ಮಾಡಿತ್ತು. ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ಜನಪ್ರಿಯ ಯೋಜನೆಗಳ ಘೋಷಣೆಯ ನಿರೀಕ್ಷೆ ಇದೆ. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿರೋದ್ರಿಂದ ಜೊತೆಗೆ ಸರ್ಕಾರದ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇರಲಿ ಅನ್ನೋ ನಿಟ್ಟಿನಲ್ಲಿ ಈಗ ಹಾಲಿ ಮತ್ತು ಮಾಜಿ ಸಿಎಂಗಳ ಮಾತುಕತೆ ಮಧ್ಯದಲ್ಲಿ ಲೋಕೋಪಯೋಗಿ ಸಚಿವರು ರೇವಣ್ಣ ಅವರು ಕೂಡ ಇದ್ದಾರೆ. ಆ ಮೂಲಕ ಈ ಬೆಳಗ್ಗೆ ಏನಾಯ್ತು, ಭಾಷಣಕ್ಕೆ ಅಡ್ಡಿಪಡಿಸಿದ್ರು, ಏನ್ ಮಾಡ್ತಿದ್ದಾರೆ ಇವರು ಅನ್ನೋದ್ರ ಬಗ್ಗೆ ಮಾತುಕತೆ ಕೂಡ ಆಗ್ತಾ ಇರಬಹುದು ಸಿಎಂ ಮತ್ತು ಮಾಜಿ ಸಿಎಂ ಅವರ ನಡುವೆ. ಜೊತೆಗೆ ಆನಂದ್ ಸಿಂಗ್ ಮತ್ತು ಆ ಶಾಸಕರು 3 ಜನ ಏನೀಗ ಬರ್ತಾ ಇಲ್ಲ, ಉಮೇಶ್ ಜಾಧವ್ ಸೇರಿದಂತೆ ಅವ್ರ ವಿಚಾರದಲ್ಲೂ ಕೂಡ ಒಂದಷ್ಟು ಮಾತುಕತೆಯ ಸಾಧ್ಯತೆ ಇದೆ. ಈ ರೀತಿ ಅಧಿವೇಶನದ ಇನ್ನರ್ ವಿಜುವಲ್ಸ್ ಅನ್ನ ತೋರಿಸ್ತಾ ಇದೀವಿ ನಿಮ್ಗೆ, ಏನೇನ್ ಆಗ್ತಾ ಇದೆ ಅಲ್ಲಿ ಅಧಿವೇಶನದಲ್ಲಿ ಸದ್ಯಕ್ಕೆ ಅಂತ. ಒಂದ್ ಕಡೆ ಬಿಜೆಪಿಯ ಕ್ಯಾಂಪ್ನಲ್ಲಿ ರಾಜ್ಯಪಾಲರ ಭಾಷಣವನ್ನ ಅಡ್ಡಿಪಡಿಸಿದಂತ ಒಂದು ಸಕ್ಸಸ್ ಆಯ್ತು ಅವರಿಗೆ, ಆ ಒಂದು ಮಾತುಕತೆಗಳು ಅಲ್ಲಾಗ್ತಾ ಇದ್ರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಕ್ಯಾಂಪ್ನಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಜೊತೆಗೆ ಬಹುತೇಕ ನಾಯಕರು ಬಂದು ಮಾತಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಸದ್ಯಕ್ಕೆ ಭಾಷಣ ಮುಗ್ದಿದೆ, ಈಗ ಮುಂದಿನ ಪ್ರಕ್ರಿಯೆಗಳಿಗೆ ವೇಟಿಂಗ್. ಒಂದ್ ಕಡೆ ಸಿದ್ದರಾಮಯ್ಯನವರು ಮತ್ತೆ ಎಚ್ ಡಿ ರೇವಣ್ಣ ಅವ್ರ ಜೊತೆ ಮಾಜಿ ಸಿಎಂ ಅವರು ಕೂಡ ಮಾತನಾಡಿದ್ರು. ಅದೇ ರೀತಿಯಾಗಿ ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಸಾಕಷ್ಟು ನಾಯಕರು, ಮುನಿರತ್ನ ಅವರು ಸೇರಿದಂತೆ ಬಹಳಷ್ಟು ನಾಯಕರು ಅವ್ರ ಜೊತೆ ಕೂಡ ಇದ್ದಾರೆ. ಆ ಮೂಲಕ ಬಜೆಟ್ ಅಧಿವೇಶನಕ್ಕೆ ಸಾಕಷ್ಟು ತೊಂದರೆಗಳು ಆಗ್ಬೋದು ಅಂತ ನಿರೀಕ್ಷೆ ಕೂಡ ಇತ್ತು. ಆದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಹೇಳಿದ್ರು, ಯಾವುದೇ ರೀತಿಯಂತ ತೊಂದರೆಯನ್ನ ಮಾಡೋದಿಲ್ಲ, ನಾವು ಭಾಷಣವನ್ನು ಅಡ್ಡಿ ಪಡಿಸೋದಿಲ್ಲ ಅಂತ ಕೂಡ ಹೇಳಿದ್ರು. ಆದರೆ ಆ ಮಾತಿಗೆ ತಕ್ಕನಾಗಿ ಅವ್ರು ಇರಲಿಲ್ಲ. ಏನು ನಿರೀಕ್ಷೆಯನ್ನ ಮಾಡಿತ್ತು ಅದೇ ರೀತಿಯಾಗಿ ಭಾಷಣ ಮೊಟಕುಗೊಳಿಸಿದ್ದಾರೆ. ಬಿಜೆಪಿಯ ಗದ್ದಲದ ಹಿನ್ನೆಲೆ ಭಾಷಣ ಮೊಟಕಾಯಿತು. ಸದ್ಯಕ್ಕೆ ಅಧಿವೇಶನದಲ್ಲಿ ಸದ್ಯಕ್ಕೆ ಏನೇನು ಆಗ್ತಾ ಇದೆ ಆ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ರೆ, ಸ್ಥಾನದಲ್ಲಿದ್ದಂಥವ್ರು ನಾವು ರಾಜ್ಯಪಾಲರ ಭಾಷಣ ಮಾಡಲಿಕ್ಕೆ ಬಿಡುಗೊಳ್ಳಾರ್ದಂಥವ್ರು ಬಿಜೆಪಿ ಅವ್ರದ್ದು ಸರಿಯಾದಂಥ ಕ್ರಮ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ರೀತಿ ಇರ್ತಿದೆ. ಬಟ್ ಈ ಹಿನ್ನೆಲೆಯಲ್ಲಿ ಇವತ್ತೇನು ಬಿಜೆಪಿ ಅವರು ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಮಾಡಿದರು, ಇದು ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆನಿಟ್ಟಂತೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಿದ್ದೀನಿ. ಅಲ್ಲಿ ಸಿಎಂ ಬಂದ ಸಿಎಂ ಬಸವರಾಜ ಹೊರಟ್ಟಿ ಅವರು ಮಾತನಾಡಿದ್ರು, ಮಾಜಿ ಸಭಾಪತಿಗಳು. ಅವರು ಕೂಡ ಹೇಳುವಂತದ್ದು, ಜೆಡಿಎಸ್ನ ಹಿರಿಯ ನಾಯಕರು ಈ ರೀತಿಯಾಗಿ ಬಿಜೆಪಿ ನಾಯಕರು ಭಾಷಣವನ್ನ ಅಡ್ಡಿಪಡಿಸಿದ್ದು ನಿಜಕ್ಕೂ ಸರಿಯಲ್ಲ, ಇದು ಸರಿಯಾದಂತದ್ದಲ್ಲ ಅಂತ ಅವರು ವಾಗ್ದಾಳಿಯನ್ನ ನಡೆಸಿದ್ದು. ಬಿಜೆಪಿ ನಾಯಕರು ಸದನದ ಬಾವಿಗಿಳಿದು ಆ ರೀತಿಯಾಗಿ ಅಡ್ಡಿಪಡಿಸಬಾರ್ದಾಗಿತ್ತು, ಇದು ತಪ್ಪು ಅಂತ ಬಸವರಾಜ ಹೊರಟ್ಟಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದು. ಆ ಮೂಲಕ ಈಗ ರಿಯಾಕ್ಷನ್ ಜೆಡಿಎಸ್ನವರ ಕಡೆಯಿಂದ ಸಿಕ್ಕಿದೆ. ಈಗ ಮೈತ್ರಿ ಸರ್ಕಾರದ ಪರವಾಗಿ ಏನು ಸದನದ ಬಾವಿಗಿಳಿದು ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಯನ್ನು ಪಡಿಸಿದ್ದು ಬಿಜೆಪಿಯ ನಾಯಕರು. ಇದಕ್ಕೆ ಬಸವರಾಜ ಹೊರಟ್ಟಿ ಅವರು ತಮ್ಮ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಈ ರೀತಿ ಬಂದು ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಯನ್ನು ಪಡಿಸಿದ್ದು ಸರಿಯಲ್ಲ ಅನ್ನೋ ರೀತಿಯಾಗಿ ಅವರು ಮಾತನಾಡಿದ್ದಾರೆ. ಆ ರೀತಿಯಾಗಿ ಈಗ ಸದ್ಯಕ್ಕೆ ರಾಜ್ಯಪಾಲರ ಭಾಷಣಕ್ಕೆ ಏನು ಅಡ್ಡಿಪಡಿಸ್ತಾರೆ ಅನ್ನೋ ಒಂದು ವಿಚಾರ ಇತ್ತು, ಅದಕ್ಕೀಗ ಓಕೆ ಅನ್ನೋ ರೀತಿಯಾಗಿ ಈಗ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಬಿಜೆಪಿಯ ಶಾಸಕರು. ಅದೇ ರೀತಿಯಾಗಿ ಬಹಳ ದೊಡ್ಡ ಗಹನ ಚರ್ಚೆ ಆಗ್ತಾ ಇದೆ. ಮಾಜಿ ಸಿಎಂ ಮತ್ತು ಹಾಲಿ ಸಿಎಂ ಜೊತೆಗೆ ಸೆಂಟ್ರಲ್ ಎಚ್ ಡಿ ರೇವಣ್ಣ ಅವರನ್ನು ಕೂಡ ನೋಡ್ತಾ ಇದ್ರಿ. ಹಲವಾರು ವಿಚಾರಗಳ ಚರ್ಚೆ ಇರಬಹುದು. ಒಂದು, ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸ್ತಾರಲ್ಲ, ಯಾವ ರೀತಿಯಾದ ಒಂದು ನಿರ್ಧಾರ ಬಿಜೆಪಿ ಅವರದ್ದು ಅಂತ. ಇನ್ನೊಂದು ಕಡೆ ಶಾಸಕರ ವಿಚಾರ, ಈಗ 3 ಜನ ಬರ್ತಾ ಇಲ್ಲ, ಆ ಒಂದು ವಿಚಾರ ಇರಬಹುದು. ಜೊತೆಗೆ ತುಂಬಾ ಕೂಲ್ ಆಗಿ ವಿತ್ ಅ ಸ್ಮೈಲ್, ಸಾಮಾನ್ಯವಾಗಿ ಟೆನ್ಷನ್ ಇರ್ತಾರೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು. ಆದ್ರೆ ಇವತ್ತು ಒಂದು ರೀತಿಯಾಗಿ ರಿಲ್ಯಾಕ್ಸ್ ಆಗಿ ಎಲ್ಲಾ ಕಡೆ ಮಾತನಾಡ್ತಾ ಇರೋದನ್ನ ನೋಡ್ತಾ ಇದ್ರಿ. ಆರ್ ವಿ ದೇಶಪಾಂಡೆ ಅವರ ಜೊತೆಗೆ ಎಂ ಬಿ ಪಾಟೀಲ್ ಗೃಹ ಸಚಿವರು ಜೊತೆಗೆ ಕುಮಾರಸ್ವಾಮಿ ಅವರ ಜೊತೆಗೆ ಮಾತುಕತೆ ನಡೀತಾ ಇದೆ ಇವತ್ತಿನ ಬೆಳವಣಿಗೆಗಳ ಬಗ್ಗೆ. ಜೊತೆಗೆ ಮುಂದೆ ಏನೇನಾಗುತ್ತೆ ಅದರ ಬಗ್ಗೆ ಕೂಡ ಡಿ.ಕೆ. ಶಿವಕುಮಾರ್ ಇನ್ನೊಂದು ಕಡೆ ಒಂದಷ್ಟು ನಾಯಕರು ಅವ್ರ ಜೊತೆ ಕೂಡ ಮಾತನಾಡ್ತಾ ಇದ್ದಾರೆ. ಇನ್ನು ಆ ಸಾಲಿನಲ್ಲಿ ಪರಮೇಶ್ವರ್ ಅವರನ್ನ ಕೂಡ ನೋಡಬಹುದು. ಎಂ ಬಿ ಪಾಟೀಲ್ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳ ನಡುವೆ ಒಂದಷ್ಟು ಮಾತುಕತೆ ಆಗ್ತಾ ಇದೆ. ಇದು ಅಧಿವೇಶನದ ಒಳಗೆ ಏನೇನಾಗ್ತಿದೆ ಅಂತ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡ್ತಿರುವಂಥದ್ದು. ಅವರು ಕೂಡ ಆಗ ಮಾತನಾಡ್ತಾ ಹೇಳ್ತಾ ಇದ್ರು, 3 ಜನ ಶಾಸಕರು ಬರಲ್ವಂತೆ, ಅವರ ಸಹೋದರ ಸೇರಿ 3 ಜನ ಬರಲ್ಲ ಅಂತ ಈಗಾಗಲೇ ಲೆಟರ್ ಕೊಟ್ಟಿದ್ದಾರೆ. ಆದರೆ ಆಕ್ಚುಯಲ್ ರೀಸನ್ ಏನನ್ನೋದು ನಮಗೂ ಕೂಡ ಗೊತ್ತಾಗಿಲ್ಲ, ನಾನು ಕೂಡ ಅದನ್ನ ನೋಡ್ಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನೊಂದು ಕಡೆ ಕೃಷ್ಣ ಬೈರೇಗೌಡರು ಅದೇ ರೀತಿಯಾಗಿ ಜೆ ಪರಮೇಶ್ವರ್ ಅವರು ಮಾತುಕತೆಯನ್ನು ನಡೆಸ್ತಾ ಇರೋದು. ಈ ರೀತಿಯಾಗಿ ಅಲ್ಲಲ್ಲಿ ಗುಂಪಾಗಿ ಮಾತನಾಡ್ತಾ ಇದ್ದಾರೆ. ಬಹಳಷ್ಟು ಜನ
ಪರಸ್ಪರ ಮೀಟ್ ಆಗಿರಲ್ಲ. ಅವರು ಕೂಡ ಮಾತನಾಡ್ತಿರುವಂಥದ್ದು. JDS ಮತ್ತು ಕಾಂಗ್ರೆಸ್ನ ನಾಯಕರು, ಇನ್ನು ಸಿದ್ದರಾಮಯ್ಯನವರು ಮತ್ತು ಎಚ್ ಡಿ ರೇವಣ್ಣ ಜೊತೆಗೆ ಒಂದೇ ಪಕ್ಕಪಕ್ಕದ ಆಸನದಲ್ಲಿ ಆಸೀನರಾಗಿರೋದು. ಇತ್ತ ಬಿಜೆಪಿಯ ಕಡೆ ನೋಡೋದಾದ್ರೆ ಶ್ರೀರಾಮುಲು ಅವರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರ ವಾಗ್ದಾಳಿಯನ್ನ ನಡೆಸ್ಕೊಂಡೇ ಬಂದಂಥವ್ರು. ಈಗ ಸರ್ಕಾರ ಬೀಳುತ್ತೆ, ಇನ್ನೊಂದು ಕೆಲವೇ ದಿನದಲ್ಲಿ ಎಲ್ಲ ಮುಕ್ತಾಯ ಅನ್ನೋ ರೀತಿಯಾಗಿ ಅವರು ಮಾತನಾಡ್ತಾ ಇದ್ರು. ಅವರು ಕೂಡ ಇವತ್ತು ಹಾಜರಾಗಿರೋದು. ಆದರೆ ಈ 4 ಜನ ಏನು ಹಾಜರಾಗಿಲ್ಲ, 5 ಜನ ಅಂತ ಹೇಳ್ಬೋದು. ಕಂಪ್ಲಿ ಗಣೇಶ್ ಒಂದ್ ಕಡೆ ಅವರು ಕೂಡ ಬಂದಿಲ್ಲ. ಇತ್ತು ಉಮೇಶ್ ಜಾಧವ್ ಅವರು ಒಂದಷ್ಟು ಅಸಮಾಧಾನ ಇದೆ, ನಾನು ಕೂಡ ಬರೋದಿಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿದ್ದರೂ ಕೂಡ ಉಮೇಶ್ ಜಾಧವ್ ಬಂದಿಲ್ಲ. ಅದೇ ರೀತಿಯಾಗಿ ಸ್ವಲ್ಪ ಹೊತ್ತಿನ ಹಿಂದೆ ಸದನದ ಬಾವಿಗಿಳಿದು ಯಾವ ರೀತಿಯಾಗಿ ಈಶ್ವರಪ್ಪನವರು ಸೇರಿದಂತೆ ಹಲವಾರು ನಾಯಕರು, ರೇಣುಕಾಚಾರ್ಯ ಅವರು ಮುಂದಾಳತ್ವವನ್ನು ವಹಿಸಿದ್ರು, ಘೋಷಣೆಗಳನ್ನ ಕೂಗ್ತಾ ಇದ್ರು. ಬಾವಿಗಿಳಿದು ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಯನ್ನು ಪಡಿಸಿದಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದು ಒಂದ್ ಕಡೆ. ಈಗ ಇನ್ನೊಂದ್ ಕಡೆ ಪ್ರಸಕ್ತ ಸದ್ಯದ ದೃಶ್ಯಾವಳಿಗಳು ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಗೃಹ ಸಚಿವ MB ಪಾಟೀಲ್ ಅವರು ಮಾತನಾಡ್ತಿರುವಂತದನ್ನ, ಇನ್ನು ಗೈರು ಹಾಜರಾಗುವಂತಹ ಲಿಸ್ಟ್ ಅನ್ನು ಕೂಡ ನಿಮಗೆ ಕಂಪ್ಲೀಟ್ ಏನೇನಾಗ್ತಿದೆ ಅನ್ನೋದರ ಡೀಟೇಲ್ಸ್ ನಿಮಗೆ ತಿಳಿಸ್ತಿರುವಂತದ್ದು. ಯಾರ್ಯಾರು ಇವತ್ತು ಅಧಿವೇಶನಕ್ಕೆ ಬಂದಿಲ್ಲ ಅಂತ ನೋಡೋದಾದ್ರೆ ಗೋಕಾಕ್ನ ಶಾಸಕರು ಬಿ ನಾಗೇಂದ್ರ, ಅದೇ ರೀತಿಯಾಗಿ ಎಂ ಕೃಷ್ಣಪ್ಪನವರು ಕೂಡ ಬಂದಿಲ್ಲ ಅನ್ನೋದು ಅದಕ್ಕೆ ಸೂಕ್ತವಾದಂತಹ ಕಾರಣವನ್ನು ಕೊಟ್ಟಿರಬಹುದು. ವಿಜಯನಗರದ ಶಾಸಕರು, ಹಿರಿಯ ನಾಯಕರು ಕೂಡ ಹೌದು, ಅವರು ಕೂಡ ಬಂದಿಲ್ಲ. ಇನ್ನು ನಾರಾಯಣಗೌಡ KR ಪೇಟೆ ಶಾಸಕರು ಅವರು ಕೂಡ ಭಾಗವಹಿಸಿಲ್ಲ ಅನ್ನೋದು ಆದರೆ ಸೂಕ್ತವಾದಂತಹ ಕಾರಣವನ್ನ ಕೊಟ್ಟಿದ್ದಾರೆ ಅನ್ನೋ ನಿರೀಕ್ಷೆ ಇದೆ. ಆದ್ರೆ ಕಂಪ್ಲಿ ಗಣೇಶ್ ಅವರೇ ಈಗ ಬರೋದಾ ಬಿಡೋದಾ, ಬಂದ್ರೇನು, ಬಂದ್ರೆ ಲಾಕ್ ಆಗ್ತೀನಿ, ಒಂದ್ ವೇಳೆ ಬರ್ದೇ ಇದ್ರೆ ಇತ್ತ ಪಕ್ಷದವರ ಒಂದು ಕೆಂಗಣ್ಣಿಗೆ ಗುರಿ ಆಗ್ತೀನಿ. ಇದು ಕೂಡ ಅವರಿಗೆ ತ್ರಿಶಂಕು ಪರಿಸ್ಥಿತಿ. ಒಂದು ಬಾಟ್ಲಿನ ಹೊಡೆತ ಒಂದ್ ರೀತಿಯಾಗಿ ಅವರಿಗೆ ಈಗ ಸದ್ಯಕ್ಕೆ ಎಲ್ಲೂ ಹೋಗದ ರೀತಿಯಾಗಿ ಚೆಕ್ಮೇಟ್ ಆಗಿದೆ. ಆ ಮೂಲಕ ಇತ್ತ ಆನಂದ್ ಸಿಂಗ್ ಬಾಟ್ಲಲ್ಲಿ ಹೊಡ್ಸ್ಕೊಂಡ್ರು ಕೂಡ ಅಂತ ಒಂದು ಆರೋಗ್ಯ ಸ್ಥಿತಿಯಲ್ಲೂ ಕೂಡ ಕನ್ವಿನ್ಸ್ ಆಗಿ ಬಂದಿದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯನವರು ಅವರಿಗೆ ಸೂಕ್ತವಾಗಿ ಕನ್ವಿನ್ಸ್ ಮಾಡಿದ್ದಾರೆ ಅಂತ. ಅವರಿಗೆ ಕತ್ತಿಗೆ ಪಟ್ಟಿ ಹಾಕಲಾಗಿತ್ತು, ಅದೇ ರೀತಿಯಾಗಿ ಕೈ ಫ್ರಾಕ್ಚರ್ ಆಗಿತ್ತು, ಆದ್ರೂ ಕೂಡ ಅವ್ರು ಬಂದಿದ್ದಾರೆ. ಇವತ್ತು ಅನಾರೋಗ್ಯ ಇದ್ರೂ ಕೂಡ ಹಾಜರಾಗಿದ್ದಾರೆ. ಇನ್ನಿತ 3 ಜನ ಮುಂಬೈನಲ್ಲಿ ಸೆಟ್ಲ್ ಆದಂಥವ್ರು ಇನ್ನೂ ಕೂಡ ಬಂದಿಲ್ಲ. ಇದು ಈಗ ಇನ್ನೂ ಕೂಡ ಕ್ವಶನ್ ಮಾರ್ಕ್ ಅನ್ನ ಮೂಡಿಸ್ತಾ ಇದೆ. 3 ಜನ ಬರ್ದೇ ಇರೋದು, ಜೊತೆಗೆ ಕಂಪ್ಲಿ ಗಣೇಶ್, ಜೊತೆಗೆ 2 ಪಕ್ಷೇತರ ಶಾಸಕರು ಅವರು ಬರ್ತಾರ ಅನ್ನೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಾಗೇಶ್ ಮತ್ತು ಶಂಕರ್ ಇಬ್ರು ಕೂಡ ಬರ್ತಾರ ಹೇಗೆ ಅಂತ. ಈಗಾಗಲೇ ಮೈತ್ರಿ ಸರ್ಕಾರಕ್ಕೆ ತಮ್ಮ ಸಪೋರ್ಟ್ ಇಲ್ಲ ಅನ್ನೋ ರೀತಿಯಾಗಿ ನ್ಯೂಟ್ರಲ್ ಆಗಿದ್ದಾರೆ ಸದ್ಯಕ್ಕೆ, ಯಾವ ಕಡೆ ಕೂಡ ಹೋಗ್ತಾ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜಂಟಿ ಅಧಿವೇಶನಕ್ಕೆ 13 ಶಾಸಕರ ಗೈರಾಗಿದೆ. 13 ಶಾಸಕರು ಬಂದಿಲ್ಲ ಅನ್ನೋದು. ಗೋಕಾಕ್ನ ದೌಲತ್ತಿನ ಶಾಸಕ ಕೂಡ ಗೈರಾಗಿದ್ದಾರೆ. ಜಂಟಿ ಅಧಿವೇಶನಕ್ಕೆ ಒಟ್ಟು 13 ಶಾಸಕರ ಒಂದು ಆಬ್ಸೆನ್ಸ್ ಇವತ್ತು. ಬಳ್ಳಾರಿಯ ಗ್ರಾಮಾಂತರ ಶಾಸಕ ವಿ ನಾಗೇಂದ್ರ ಅವರು ಕೂಡ ಬಂದಿಲ್ಲ. ಅದೇ ರೀತಿಯಾಗಿ ಲಿಸ್ಟ್ ಅನ್ನ ಕೊಡ್ತಾ ಇದ್ದೀವಿ ನಿಮ್ಗೆ, ಯಾರ್ಯಾರು ಬಂದಿಲ್ಲ ಅಂತ. ಜಂಟಿ ಅಧಿವೇಶನಕ್ಕೆ 13 ಶಾಸಕರ ಗೈರಾಗಿದೆ. ಆ ಮೂಲಕ ಗೋಕಾಕ್ನ ದೌಲತ್ತಿನ ಶಾಸಕರು ಕೂಡ ಗೈರಾಗಿದ್ದಾರೆ. ಆಲ್ಮೋಸ್ಟ್ ಅವ್ರು ಗೈರಾದ್ರೆ ಎಕ್ಸ್ಪೆಕ್ಟೆಡ್ ಶಾಸಕ ವಿ ನಾಗೇಂದ್ರ, ಮಹೇಶ್ ಕಮಟಳ್ಳಿ ಕೂಡ ಬರೋದಿಲ್ಲ. ಅದು ಆಲ್ಮೋಸ್ಟ್ ಒಂದು ಚೈನ್ ಲಿಂಕ್ ಇದ್ದ ಹಾಗೆ. 3 ಜನ ಕೂಡ ಈಗ ಬರ್ತಾ ಇಲ್ಲ. ಈ 3 ಜನ ಕೂಡ ಈಗ ಆಬ್ಸೆಂಟ್ ಆಗಿದ್ದಾರೆ. ಜೊತೆಗೆ ಕಂಪ್ಲಿ ಗಣೇಶ್ ಅವರು ಕೂಡ. ಇದು ನಿಮ್ಗೆ ಕೊಡ್ತಿರುವಂತ ಲಿಸ್ಟ್. ಈಗ ಯಾರ್ಯಾರು ಶಾಸಕರು ಬರ್ತಾ ಇಲ್ಲ ಅಂತ 13 ಶಾಸಕರು ಗೈರಾಗಿದ್ದಾರೆ. ಅದರಲ್ಲಿ ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ ಇದ್ದೀವಿ. ಚಿಂಚೋಳಿಯ ಶಾಸಕ ಉಮೇಶ್ ಜಾಧವ್ ಅವರು ಕೂಡ ಬರ್ತಾ ಇಲ್ಲ ಇವತ್ತಿನ ಒಂದು ಅಧಿವೇಶನಕ್ಕೆ. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರು ಕೂಡ ಇವತ್ತಿನ ಒಂದು ಅಧಿವೇಶನಕ್ಕೆ ಬರ್ತಾ ಇಲ್ಲ. ಇನ್ನು ಮಲ್ಲೇಶ್ವರಂನ ಬಿಜೆಪಿಯ ಶಾಸಕ ಅಶ್ವತ್ಥ ನಾರಾಯಣ ಅವರು ಕೂಡ ಬರ್ತಾ ಇಲ್ಲ. KR ಪೇಟೆ ಶಾಸಕ ನಾರಾಯಣಗೌಡ ಕೂಡ ಗೈರಾಗ್ತಾ ಇದ್ದಾರೆ. ಈ 13 ಶಾಸಕರು ಕೂಡ ಇವತ್ತಿನ ಅಧಿವೇಶನಕ್ಕೆ ಹಾಜರಾಗ್ತಾ ಇಲ್ಲ. KR ಪೇಟೆ ಶಾಸಕ ನಾರಾಯಣಗೌಡ, ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಕೂಡ ಬಂದಿಲ್ಲ. ಮಲ್ಲೇಶ್ವರಂನ ಶಾಸಕ ಬಿಜೆಪಿಯ ಶಾಸಕರಾಗಿರುವಂತಹ ಅಶ್ವತ್ಥ ನಾರಾಯಣ ಕೂಡ ಇವತ್ತಿನ ಒಂದು ಅಧಿವೇಶನಕ್ಕೆ ಗೈರಾಗಿದ್ದಾರೆ. ಯಾರ್ಯಾರು ಗೈರಾಗಿದ್ದಾರೆ ಅವರ ಲಿಸ್ಟ್ ಅನ್ನ, ಚಿಕ್ಕಬಳ್ಳಾಪುರದ ಶಾಸಕ ಡಾಕ್ಟರ್ ಸುಧಾಕರ್ ಕೂಡ ಗೈರಾಗಿರೋದು ಬಹಳ ಪ್ರಮುಖವಾದಂತಹ ವಿಚಾರ. ಹಿರೇಕೆರೂರು ಶಾಸಕ BC ಪಾಟೀಲ್ ಅವರು ಕೂಡ ಇನ್ನೂ ಹಾಜರಾಗಿಲ್ಲ. ಮಾಯಕೊಂಡ ಶಾಸಕ ಲಿಂಗಣ್ಣ ಕೂಡ ಇವತ್ತಿನ ಅಧಿವೇಶನಕ್ಕೆ ಆಬ್ಸೆಂಟ್ ಆಗಿದ್ದಾರೆ. ಯಾರ್ಯಾರು ಆಬ್ಸೆಂಟ್ ಆಗಿದ್ದಾರೆ ಅನ್ನೋದರ ಒಂದು ಲಿಸ್ಟ್ ಅನ್ನ ರಾಣೆಬೆನ್ನೂರು ಶಾಸಕ ಆರ್ ಶಂಕರ್ ಕೂಡ ಗೈರಾಗಿರೋದು. ಅದೇ ರೀತಿಯಾಗಿ ಮುಳಬಾಗಿಲು ಶಾಸಕ ನಾಗೇಶ್ ಕೂಡ, ಪಕ್ಷೇತರ ಶಾಸಕರು ಕೂಡ ಇಬ್ಬರು ಕೂಡ ಬಂದಿಲ್ಲ. ಆ ಮೂಲಕ 13 ಶಾಸಕರು ಈಗ ಗೈರಾಗಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇರೋದು. ಅದರಲ್ಲಿ ಒಬ್ಬರು ಬಿಜೆಪಿಯ ಶಾಸಕರು ಅಶ್ವತ್ಥ ನಾರಾಯಣ ಅವರು ಏನು ಮುಂಬೈನ ಉಸ್ತುವಾರಿಯನ್ನು ವಹಿಸಿದ್ರು, ಅವರು ಕೂಡ ಇವತ್ತು ಬಂದಿಲ್ಲ. ಜೊತೆಗೆ ಬಹುತೇಕರು ಈಗ ಕಾಂಗ್ರೆಸ್ನ ಶಾಸಕರಿಗೆ ಗೈರಾಗಿರೋದು ಒಂದು ರೀತಿಯ ಆತಂಕ ಅಂತ ಹೇಳ್ಬೋದು. ಅವರ ಒಂದು ನಿರೀಕ್ಷೆಯಲ್ಲಿ ಈಗ ಕಾಂಗ್ರೆಸ್ನ ನಾಯಕರಿದ್ದಾರೆ. ಅಥಣಿಯ ಶಾಸಕ ಮಹೇಶ್ ಕುಮಟಳ್ಳಿ, ಗೋಕಾಕ್ನ ದರ್ಪದ ಶಾಸಕರು, ಅದೇ ರೀತಿಯಾಗಿ ಬಳ್ಳಾರಿಯ ಗ್ರಾಮಾಂತರ ಶಾಸಕರು ನಾಗೇಂದ್ರ, ಕಂಪ್ಲಿಯ ಶಾಸಕ ರವಳಿ MLA ಗಣೇಶ್ ಅವರು ಕೂಡ ಬಂದಿಲ್ಲ. ಇತ್ತ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಬೆಂಗಳೂರಿನಲ್ಲಿ ಇದ್ರು ಕೂಡ ನಾನು ಬರೋದಿಲ್ಲ ಇವತ್ತು ಅನ್ನೋ ರೀತಿಯಾಗಿ ಅವರ ನಡೆ ಇದೆ.
ಇತ್ತ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರು ಕೂಡ ಇವತ್ತಿನ ಅಧಿವೇಶನಕ್ಕೆ ಆಬ್ಸೆಂಟ್ ಆಗಿದ್ದಾರೆ. ಇನ್ನು ಮಲ್ಲೇಶ್ವರಂನ ಬಿಜೆಪಿಯ ಶಾಸಕರು ಅಶ್ವಥ್ ನಾರಾಯಣ ಅವರು ಏನು ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು 4 ಜನ ಅತೃಪ್ತರದ್ದು ಜೊತೆಗೆ ಉಳಿದಂತವ್ರದ್ದು ಅವರು ಕೂಡ ಬಂದಿಲ್ಲ. ಕೆಆರ್ಪೇಟೆ ಶಾಸಕ ನಾರಾಯಣಗೌಡ ಕೂಡ ಬಂದಿಲ್ಲ. ಆ ಮೂಲಕ ಒಟ್ಟು 13 ಶಾಸಕರು, ಅದರಲ್ಲಿ ಡಾಕ್ಟರ್ ಸುಧಾಕರ್ ಸಿದ್ದರಾಮಯ್ಯನವರ ಅಪ್ಪಟ ಶಿಷ್ಯರು ಅವರು ಕೂಡ ಆಬ್ಸೆಂಟ್ ಆಗಿದ್ದಾರೆ. ಇತ್ತ ಮಗಳ ಮದುವೆಯನ್ನು ಮುಗಿಸಿರುವಂತಹ ಬಿಸಿ ಪಾಟೀಲ್ ಒಂದು ರೀತಿಯಾಗಿ ಆ ಒಂದು ಅತೃಪ್ತರ ಒಂದು ಲಿಸ್ಟ್ ನಲ್ಲಿ ಯಾವಾಗಲೂ ಕೂಡ ಕಾಣಿಸ್ಕೊಳ್ತಾ ಇದ್ರು, ಅವರು ಕೂಡ ಬಂದಿಲ್ಲ. ಮಾಯಕೊಂಡ ಶಾಸಕ ಲಿಂಗಣ್ಣ ಅವರು ಕೂಡ ಆಬ್ಸೆಂಟ್ ಆಗಿದ್ದಾರೆ. ಇನ್ನು ಪಕ್ಷೇತರ ಶಾಸಕರು ರಾಣೆಬೆನ್ನೂರು ಶಾಸಕ ಆರ್ ಶಂಕರ್, ಅದೇ ರೀತಿಯಾಗಿ ಮೊಳಬಾಗಿಲು ಶಾಸಕ ನಾಗೇಶ್ ಇಬ್ಬರು ಕೂಡ ಮೈತ್ರಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ಅವರು ಕೂಡ ಬಂದಿಲ್ಲ. ಇನ್ನು ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಗೈರಾಗಿದ್ದಾರೆ. ಆ ಮೂಲಕ ಈಗ ಬಿಜೆಪಿಯ ಒಂದಿಬ್ಬರು ಶಾಸಕರು, ಅದೇ ರೀತಿಯಾಗಿ ಪಕ್ಷೇತರರು ಒಂದಿಬ್ಬರು, ಉಳಿದಂತವ್ರು ಎಲ್ಲರೂ ಕೂಡ ಕಾಂಗ್ರೆಸ್ನ ಶಾಸಕರೇ ಈಗ ಸದ್ಯಕ್ಕೆ. ಅದರಲ್ಲಿ ಎಸ್ಪೆಷಲಿ ಚಿಕ್ಕಬಳ್ಳಾಪುರದ ಸುಧಾಕರ್ ಅವರು ಅಬ್ಸೆಂಟ್ ಆಗಿರೋದು ಬಹಳ ಪ್ರಮುಖವಾದಂತ ವಿಚಾರ. ಸಿದ್ದರಾಮಯ್ಯನವರ ಆಪ್ತರು ಜೊತೆಗೆ ಅವರೊಂದು ಕರೆ ಮಾಡಿದ್ರೆ ಬರುವಂತವ್ರು, ಆದ್ರೆ ಇನ್ನೂ ಕೂಡ ಬಂದಿಲ್ಲ. ಇದಕ್ಕೆ ಸೂಕ್ತವಾದಂತಹ ಕಾರಣವನ್ನ ಕೊಟ್ಟಿದ್ದಾರಾ ಅಥವಾ ಯಾವುದೇ ಒಂದು ಕಾರಣಗಳನ್ನ ಕೊಡದೆ ಇಷ್ಟು ಜನ ಬಂದಿಲ್ವಾ ಅನ್ನೋದು ಪ್ರಶ್ನೆ. ಇತ್ತ ಬಿಜೆಪಿಯ ಒಂದೆರಡು ಶಾಸಕರು ಅಶ್ವಥ್ ನಾರಾಯಣ ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ, ಇತ್ತ ಪಕ್ಷೇತರಿಬ್ಬರು ಕೂಡ ಬಂದಿಲ್ಲ, ಆರ್ ಶಂಕರ್ ಮತ್ತು ನಾಗೇಶ್ ಅವರು. ಇತ್ತ ಕಾಂಗ್ರೆಸ್ನ ಲಿಸ್ಟ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ ಗೋಕಾಕ್ ಶಾಸಕರಿಂದ ಸೇರಿ ಮಹೇಶ್ ಕಮಟಳ್ಳಿ, ಅದೇ ರೀತಿಯಾಗಿ ಬಿ ನಾಗೇಂದ್ರ, ಉಮೇಶ್ ಜಾಧವ್, ಕಂಪ್ಲಿ ಗಣೇಶ್, ಅದೇ ರೀತಿ ಎಂ ಕೃಷ್ಣಪ್ಪ ಇವರೆಲ್ಲರೂ ಕೂಡ ಇನ್ನೂ ಕೂಡ ಹಾಜರಾಗಿಲ್ಲ. ಇನ್ನು ಚಿಕ್ಕಬಳ್ಳಾಪುರದ ಸುಧಾಕರ್ ಅವರು ಕೂಡ ಬಂದಿಲ್ಲ. ಈ ಮೂಲಕ ಗೈರಾಜರು ಯಾರ್ಯಾರು ಆಗಿದ್ದಾರೆ ಅವರ ಲಿಸ್ಟ್ ಅನ್ನು ನಿಮಗೆ ತೋರಿಸ್ತೀವಿ. ಒಟ್ಟು ಜಂಟಿ ಅಧಿವೇಶನಕ್ಕೆ 13 ಶಾಸಕರ ಗೈರಾಗಿದೆ. ಆ ಮೂಲಕ 13ರಲ್ಲಿ ಈಗ ಕಾಂಗ್ರೆಸ್ನವರಿಗೆ ಟೆನ್ಷನ್ ಆಗಿರೋದು ನಮ್ಮವ್ರು ಯಾರು ಬಂದಿಲ್ಲ ಅನ್ನೋದು. ಆಲ್ಮೋಸ್ಟ್ ಈಗ 6 ಜನ ಆ ಒಂದು ರೆಬಲ್ ಲಿಸ್ಟ್ ನಲ್ಲಿ ಇದ್ದಂತವ್ರು ಈಗ ಬಂದಿಲ್ಲ. 3 ಜನ ಏನು ದೆಹಲಿಯಲ್ಲಿದ್ದಾರೆ, ಮುಂಬೈನಲ್ಲಿ ಇರುವಂತವ್ರು, ಜೊತೆಗೆ ಉಮೇಶ್ ಜಾಧವ್, ಅವ್ರ ಜೊತೆಗೆ ಕಂಪ್ಲಿ ಗಣೇಶ್ ಅವರು ಕೂಡ ಹಾಜರಾಗಿಲ್ಲ. ಆ ಮೂಲಕ ಜಂಟಿ ಅಧಿವೇಶನಕ್ಕೆ ಒಟ್ಟು 13 ಶಾಸಕರು ಈಗ ಗೈರು ಹಾಜರಾಗಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇರೋದು. ಅದರ ನಡುವೆ ಈಗ ಮೈತ್ರಿ ಶಾಸಕರ ನಡುವೆ, ನಾಯಕರ ನಡುವೆ ಮಾತುಕತೆ ಕೂಡ ಆಗ್ತಿದೆ. ಯಾಕೆ ಈ ಶಾಸಕರು ಬಂದಿಲ್ಲ ಅಂತ ವಿಚಾರ ಇರಬಹುದು, ಜೊತೆಗೆ ರಾಜ್ಯಪಾಲರ ಭಾಷಣಕ್ಕೆ ಬಿಜೆಪಿ ಅವರು ಅಡ್ಡಿಪಡಿಸಿರುವಂತಹ ವಿಚಾರ ಇರಬಹುದು. ಇದೆಲ್ಲವೂ ಕೂಡ ಈಗ ಪ್ರಶ್ನೆ ಆಗಿದೆ. ಬಿಜೆಪಿ ಇಬ್ಬರು ಶಾಸಕರು ಗೈರಾಗಿದ್ದಾರೆ, ಅಶ್ವಥ್ ನಾರಾಯಣ ಮತ್ತು ಅರಭಾವಿ ಶಾಸಕರು ಬಾಲಚಂದ್ರ ಜಾರಕಿಹೊಳಿ ಇಬ್ರು. ಇನ್ನಿಬ್ರು ಉಳಿದಂತವರು ಪಕ್ಷೇತರ ಶಾಸಕರು ಶಂಕರ್ ಮತ್ತು ನಾಗೇಶ್. ಈ 4 ಜನ ಹೊರತುಪಡಿಸಿದ್ರೆ ಉಳಿದಂತ 9 ಜನ ಕೂಡ ಕಾಂಗ್ರೆಸ್ಗೆ ಸೇರಿದಂತವ್ರು, ಇವ್ರು ಯಾರು ಕೂಡ ಬಂದಿಲ್ಲ. ಹಾಗಾಗಿ ಈ ಒಂದು ಆತಂಕ ಈಗ ಕಾಡ್ತಾ ಇದೆ ಕಾಂಗ್ರೆಸ್ನವರಿಗೆ, ಯಾಕೆ ಇವರು ಬಂದಿಲ್ಲ. 3 ಜನ ಓಕೆ ಮುಂಬೈನಲ್ಲಿರುವಂತವ್ರು ಅತ್ತ ನ್ಯೂಟ್ರಲ್ ಆಗಿದ್ದಾರೆ, ಆದ್ರೆ ಉಳಿದಂತ 6 ಜನ ಯಾಕೆ ಬಂದಿಲ್ಲ ಅನ್ನೋದು ಪ್ರಶ್ನೆ. ಅದರಲ್ಲಿ ಕಂಪ್ಲಿ ಗಣೇಶ್, ಇನ್ನು ಸುಧಾಕರ್ ಅವರು ಕೂಡ ಬಂದಿಲ್ಲ. ಈ ರೀತಿಯಾಗಿ ಇತ್ತ ಆನಂದ್ ಸಿಂಗ್ ಅವರು ಕೂಡ ಅಲ್ಲಿ ಕೂತಿರುವಂತದನ್ನ ನೋಡ್ತಾ ಇದ್ರೆ. ಈಗ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅಧಿಕೃತವಾಗಿ ಎಂಟ್ರಿಯನ್ನ ಪಡಿತಿದ್ದಾರೆ, ತಮ್ಮ ಒಂದು ಆಸನದಲ್ಲಿ ಆಸೀನರಾಗ್ತಾರೆ. ಸದನದ ಬೆಳವಣಿಗೆಗಳ ಬಗ್ಗೆ ರಾಜ್ಯಪಾಲರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಬರ್ತಿರುವಂತಹ ಅಪ್ಡೇಟ್, ಡಿಸಿಎಂ ಬಳಿ ವಜುಭಾಯ್ ವಾಲಾ ಅವರು ಬೇಸರವನ್ನು ವ್ಯಕ್ತಪಡಿಸಿರೋದು. ಬಿಜೆಪಿಯ ನಡೆಗೆ ಸಿಎಂ ಬಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರಂತೆ. ಈ ರೀತಿಯಾಗಿ ತಮ್ಮ ಭಾಷಣಕ್ಕೆ ಒಂದು ಅಡ್ಡಿಪಡಿಸಿರೋದನ್ನ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಫುಲ್ಲಕುಸುಮಿತ ದ್ರುಮದಲಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಕಾರ್ಯದರ್ಶಿಯವರ ವರದಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ರಾಜ್ಯಪಾಲರು ಉಭಯ ಸದನಗಳ ಸದಸ್ಯರುಗಳನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಪ್ರತಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಮಂಡಿಸಲಾಗಿದೆ. ಸಂತಾಪ ಸೂಚನೆ ಒಪ್ಪಿಸಿದ ನಂತರ
ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಮಂಡಿಸಲಾಗಿದೆ. ಸಂತಾಪ ಸೂಚನೆ. ಸಿದ್ಧಗಂಗಾ ಮಠದ ಮಠಾಧೀಶರಾಗಿದ್ದ ಶತಾಯುಷಿ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾಗಿರುವುದನ್ನು ಮತ್ತು ಕೇಂದ್ರದ ಮಾಜಿ ಸಚಿವರಾಗಿದ್ದ ಜಾರ್ಜ್ ಫರ್ನಾಂಡಿಸ್ ಹಾಗೂ ವಿಧಾನಸಭೆಯ ಮಾಜಿ ಸದಸ್ಯರುಗಳಾಗಿದ್ದ ದತ್ತು ಯಲ್ಲಪ್ಪ ಹಕ್ಯಗೋಳ್ ಮತ್ತು ಸಾಲೇರ್ ಎಸ್ ಸಿದ್ದಪ್ಪ ಅವರುಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಸ ಬಯಸುತ್ತಿದ್ದೇನೆ. ದಯಮಾಡಿ ಸಂತಾಪ ಸೂಚಕ ನಿರ್ಣಯವನ್ನು ಮಂಡಿಸುವಾಗ ತಮ್ಮ ತಮ್ಮ ಸ್ಥಾನಗಳಲ್ಲಿ ಆಸೀನರಾಗಿರಬೇಕೆಂದು ಸೂಚಿಸ್ತಾ ಇದ್ದೇನೆ. ಈ ಸ್ಥಿತಿ ಬರಬಾರದು ನಮ್ಮ ಅಸೆಂಬ್ಲಿಗೆ. ಸಂತಾಪ ಸೂಚಕ ನಿರ್ಣಯ ತೆಗೆದುಕೊಳ್ಳುವಾಗಲೂ ಕೂಡ ಸಂಭಾಷಣೆಗಳಲ್ಲಿ ಇರೋದಾದ್ರೆ ಆ ನಿರ್ಣಯನೇ ಮಂಡಿಸೋದು ಬೇಡ. ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಸಿದ್ಧಗಂಗಾ ಮಠದ ಪೀಠಾಧೀಶರಾಗಿದ್ದ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರು ಮಾಗಡಿ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಶ್ರೀ ಹೊನ್ನೇಗೌಡ ಮತ್ತು ಶ್ರೀಮತಿ ಗಂಗಮ್ಮ ದಂಪತಿಗಳ ಪುತ್ರರಾಗಿ ದಿನಾಂಕ 1/4/1908 ಜನಿಸಿದ್ದು ಪೂರ್ವಾಶ್ರಮದಲ್ಲಿ ಶಿವಣ್ಣನೆಂದು ನಾಮಧೇಯ ಹೊಂದಿದ್ದರು. ಬೆಂಗಳೂರಿನಲ್ಲಿ BA ಪದವಿ ಪಡೆದಿದ್ದ ಶ್ರೀಗಳು ವ್ಯಾಸಂಗದ ದಿನಗಳಲ್ಲಿಯೇ ತುಮಕೂರಿನ ಸಿದ್ಧಗಂಗಾ ಮಠದೊಂದಿಗೆ ಬಾಂಧವ್ಯ ಹೊಂದಿದ್ದರು. 1930ರಲ್ಲಿ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಯಾಗುವುದರ ಮೂಲಕ ಸನ್ಯಾಸತ್ವ ಸ್ವೀಕರಿಸಿದ ಶ್ರೀಗಳು ಸುಮಾರು 89 ವರ್ಷಗಳ ಕಾಲ ಪರಮಶ್ರೇಷ್ಠ ಸಂತರಾಗಿ ಬಾಳಿದರು. ಸಿದ್ಧಗಂಗಾ ಮಠವನ್ನು ಸರ್ವಧರ್ಮದ ಶಾಂತಿಯ ಬೀಡಾಗಿಸಿದ್ದರು. ಅನ್ನ, ಅಕ್ಷರ, ಆಶ್ರಯವನ್ನು ಎಲ್ಲ ಜನಾಂಗದ ಮಕ್ಕಳಿಗೂ ನೀಡುವುದರ ಮೂಲಕ ತ್ರಿವಿಧ ದಾಸೋಹಿಯಾಗಿದ್ದ ಯತಿಶ್ರೇಷ್ಠರು ಅನಕ್ಷರತೆ, ಬಡತನ, ಹಸಿವು ಹಾಗೂ ಅಸಮಾನತೆ ಹೋಗಲಾಡಿಸಲು ಅತೀವ ಶ್ರಮ ವಹಿಸಿದ್ದರು. ಉತ್ತರದಲ್ಲಿ ಗಂಗೆ ಪ್ರಖ್ಯಾತವಿದ್ದಂತೆ ದಕ್ಷಿಣದಲ್ಲಿ ಸಿದ್ಧಗಂಗೆಯನ್ನು ಪ್ರಖ್ಯಾತಗೊಳಿಸಿದ ಶ್ರೀಗಳು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ವೈದ್ಯಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವಿಸ್ಮರಣೀಯವಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಬದುಕಿನುದ್ದಕ್ಕೂ ಕಾಯಕ ಯೋಗಿಯಾಗಿಯೇ ಇದ್ದ ಶ್ರೀಗಳು ತ್ಯಾಗದ ಪ್ರತಿರೂಪವಾಗಿದ್ದರು. ಕರ್ನಾಟಕ, ಬೆಂಗಳೂರು ಮತ್ತು ತುಮಕೂರು ವಿಶ್ವವಿದ್ಯಾಲಯಗಳು ಶ್ರೀಗಳಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿವೆ. ಅಲ್ಲದೆ ಕರ್ನಾಟಕ ರತ್ನ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳು ಅರಸಿ ಬಂದಿದ್ದವು. ಶ್ರೀಗಳ ಜೀವನವೇ ಮನುಕುಲಕ್ಕೆ ಒಂದು ಸಂದೇಶವಾಗಿದ್ದು ನಡೆದಾಡುವ ದೇವರೆಂದೇ ಶ್ರೀಗಳು ನಾಡಿನಲ್ಲಿ ಪ್ರಖ್ಯಾತಿಯಾಗಿದ್ದರು. ದಿನಾಂಕ 21/1/2019 ಲಿಂಗೈಕ್ಯರಾಗಿರುತ್ತಾರೆ. ಜಾರ್ಜ್ ಫರ್ನಾಂಡಿಸ್. ಶ್ರೀ ಜಾರ್ಜ್ ಫರ್ನಾಂಡಿಸ್ ಅವರು ದಿನಾಂಕ 3/6/1930 ಮಂಗಳೂರಿನಲ್ಲಿ ಜನಿಸಿದ್ದು ಮೆಟ್ರಿಕ್ಯುಲೇಷನ್ ಶಿಕ್ಷಣವನ್ನು ಪೂರೈಸಿದ್ದ ಇವರು ವೃತ್ತಿಯಲ್ಲಿ ಪತ್ರಕರ್ತರಾಗಿ